ಇದುವರೆಗೂ ನಮ್ಮ ನಿರ್ದೇಶಕರು ನಿಮಗೆ ತುಂಬ ವಿವರಣೆಯನ್ನು ಕೊಟ್ಟಿದ್ದಾರೆ. ದೇರ್ ಈಸ್ ನೋ ಹೈಯರ್ ದ್ಯಾನ್ ರಿಲಿಷನ್. ಸತ್ಯಕ್ಕಿಂತ ಮಿಗಿಲಾದ ಧರ್ಮ ಇಲ್ಲ ಅಂತ. ಎಲ್ಲ ಧರ್ಮಗಳು, ಎಲ್ಲ ಮತಗಳು ಹುಡುಕಿಕೊಂಡು ಹೋಗ್ತಾ ಇರೋದು ಒಂದೇ ಒಂದು, ಅದೇ ಸತ್ಯ. ಯಾರಿಗೂ ಇನ್ನೂ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಸಿಕ್ಕಿದ್ರೆ ನಾವು ಹುಡ್ಕೊಂಡು ಹೋಗ್ಬೇಕು, ಹಿಡ್ಕೋಬೇಕು. ಓಕೆ, ಈಗ ನಾವು ಎಲ್ಲರೂ ಒಂದು ಓಂಕಾರವನ್ನು ಮಾಡೋಣ. ಇಲ್ಲಿ ಓಂಕಾರ 3 ಅಕ್ಷರಗಳನ್ನು ಒಳಗೊಂಡಿದೆ. ಒಂದು ಆ, ಎರಡನೇದು ಉ, ಮೂರನೇದು ಮು. ಈ ಆ ಅಂದರೆ ನಾವು ಬಾಯಿ ತೆಗಿತೀವಿ, ವಿ ಆರ್ ಓಪನಿಂಗ್ ಅವರ್ ಮೌತ್. ಅಂದರೆ ಈ ಸೃಷ್ಟಿಸಲ್ಪಟ್ಟಿದೆ, ಸೃಷ್ಟಿಯಾಗಿದೆ. ಉ ಅಂದರೆ ಇದು ಸ್ಥಿರವಾಗಿದೆ, ಅಂದರೆ ಸೃಷ್ಟಿ ಆಗಿದೆ. ಹೂ ಅಂದಾಗ ಎರಡರ ಮಧ್ಯದಲ್ಲಿ ಇದೆ ಅದರ ಸ್ವರ. ಮೋ ಅಂದರೆ ಅದು ಲಯ, ಸೃಷ್ಟಿ, ಸ್ಥಿತಿ, ಲಯ. ಇವು ನಾವು ಹೇಳ್ತೀವಿ. ಬ್ರಹ್ಮ, ವಿಷ್ಣು, ಈಶ್ವರ. ಈ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಕೂಡ ಅದನ್ನು ಹೇಳ್ತಿರ್ತೀವಿ. ಈಗ ನೀವು ಯಾವುದೇ ಮಂತ್ರ ಅಥವಾ ಯಾವುದೇ ಒಂದು ಶ್ಲೋಕ, ಮಂತ್ರ ಅಥವಾ ಅಷ್ಟೋತ್ತರಗಳನ್ನು ಹೇಳಿದಾಗ ನಾವು ಮೊದಲು ಪ್ರಾರಂಭ ಮಾಡೋದು ಯಾವುದರಿಂದ? ಓಂ ನಮಃ ಶಿವಾಯ, ಓಂ ನಮಃ ವಿಷ್ಣುವೇ ನಮಃ. ಈಗ ಓಮಿಂದ ನಾವು ಪ್ರಾರಂಭ ಮಾಡ್ತೀವಿ. ಹಾಗಾದರೆ ಓಂ ಅನ್ನೋದು ಈ ಪ್ರಣವ ತುಂಬ ಒಂದು ನಮಗೆ ಬೇಕಾದಂತಹ ನಮ್ಮ ದೇಹದ ಎಲ್ಲ ಭಾಗಗಳಿಂದ ಅದು ಉದ್ಭವಿಸಿ ಬರುತ್ತೆ. ಇವತ್ತಿನ ನಮ್ಮ ಥಿಯಾಸಫಿಯ ಧ್ಯೇಯೋದ್ದೇಶಗಳು ಮತ್ತು ನಿಯಮಗಳು, ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಥಿಯಾಸಫಿ ಆ್ಯಂಡ್ ದ ಲಾಸ್ ಆಫ್ ಥಿಯಾಸಫಿ. ಇಲ್ಲಿ ಬಿಫೋರ್ ಗೋಯಿಂಗ್ ಟು ಆಬ್ಜೆಕ್ಟಿವ್ಸ್ ವಿ ಶಾಲ್ ನೋ ಎ ಲಿಟಲ್ ಬಿಟ್ ವಾಟ್ ಈಸ್ ಥಿಯಾಸಫಿ. ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಥಿಯಾಸಫಿ ಅಂದರೆ ಈಗಾಗಲೇ ನಮ್ಮ ನಿರ್ದೇಶಕರು ಹೇಳಿದ್ದಾರೆ, ನಾನು ಒಂದು 2-3 ಪದಗಳಲ್ಲಿ ಹೇಳ್ತೀನಿ. ಥಿಯಾಸಫಿ ಎಂದರೇನು? ಥಿಯಾಸಫಿಯು ಹೇಳಿದಾಗೆ ಒಂದು ಮತ ಅಲ್ಲ, ಆದರೆ ಮತ. ಇದು ಒಂದು ಧರ್ಮ ಅಲ್ಲ, ಆದರೆ ಧರ್ಮ. ಎಲ್ಲ ಮತಗಳ ಸಾರ ಥಿಯಾಸಫಿ ಆಗಿದೆ. ಹಿಂದೂ ಮತದ ಬ್ರಹ್ಮ ವಿದ್ಯೆಯು, ಕ್ರೈಸ್ತ ಧರ್ಮದ ಜ್ಞಾನ ಬೋಧನೆಯು, ಮಹಮ್ಮದೀಯರ ಸೂಫಿ ಸತ್ವವು, ಬೌದ್ಧ ಮತದ ತತ್ವಗಳು, ಜೊರಾಸ್ಟ್ರಿಯನ್ ಮತದ ತತ್ವಗಳು, ಈ ಎಲ್ಲ ಮತಗಳ ತತ್ವಗಳು ಈ ಥಿಯಾಸಫಿಯಲ್ಲಿ ಅಡಗಿದೆ. ಇದನ್ನೇ ಬ್ರಹ್ಮಜ್ಞಾನ ಅಥವಾ ದಿವ್ಯಜ್ಞಾನ ಅಂತ ಹೇಳ್ತೀವಿ. ಈ ದಿವ್ಯಜ್ಞಾನ, ಬ್ರಹ್ಮಜ್ಞಾನ ಎಲ್ಲವೂ ಒಂದೇ. ಈಗ ಈ ಥಿಯಾಸಫಿಯ 3 ಮುಖ್ಯ ಉದ್ದೇಶಗಳಿಗೆ ಬರೋಣ. ಮೊದಲನೇದಾಗಿ ಜನಾಂಗ, ವರ್ಣ, ಲಿಂಗ, ಜಾತಿ, ಮತ ಇವುಗಳ ಭೇದವಿಲ್ಲ ಅಥವಾ ಭೇದವಿಲ್ಲದೆ ಸಾರ್ವತ್ರಿಕ ಸಹೋದರ ಭಾವವನ್ನು ಅಥವಾ ಅಂಕುರವನ್ನು ಏರ್ಪಡಿಸುವುದು ಅಥವಾ ಸಾಧಿಸುವುದು. ಈಗ ಇಲ್ಲಿ ನಮ್ಮ ಥಿಯಾಸಫಿಯಲ್ಲಿ ಎಲ್ಲ ಸದಸ್ಯರು ಇದ್ದಾರೆ. ಮತ ಇಲ್ಲ, ಲಿಂಗ ಇಲ್ಲ, ವರ್ಣ ಇಲ್ಲ, ಭೇದ ಇಲ್ಲ. ಇವರು ಯಾವ ಮತದವರಾದರೂ ಆಗಿರ್ಬೋದು, ಅವರು ಥಿಯಾಸಫಿ ಸದಸ್ಯರಾಗೋದಕ್ಕೆ ಅರ್ಹತೆಯನ್ನು ಪಡೆದಿರ್ತಾರೆ. ಎರಡನೆಯದು ತುಲನಾತ್ಮಕ ಮತ, ತತ್ವಶಾಸ್ತ್ರ ಮತ್ತು ವಿಜ್ಞಾನಗಳ ವ್ಯಾಸಂಗಕ್ಕೆ ಪ್ರೋತ್ಸಾಹ ನೀಡುವುದು.
ಅಂದರೆ ನಮ್ಮ ಥಿಯಾಸಫಿಯಲ್ಲಿ ಯಾವ ಒಂದು ವಿಷಯವನ್ನು ತಗೊಂಡ್ರೂ ವೈಜ್ಞಾನಿಕವಾಗಿ ಅದನ್ನು ಅನಲೈಸ್ ಮಾಡಿ ಅದನ್ನು ತಿಳಿದು ವಿಜ್ಞಾನದ ರೂಪದಲ್ಲಿ ತಿಳಿದು ಅದನ್ನೇ ನಾವು ಇಲ್ಲಿ ಥಿಯಾಸಫಿಯಲ್ಲಿ ಅಳವಡಿಸ್ತೀವಿ. ಆರ್ಯಮತ ಮೊದಲಾದ ಪ್ರಪಂಚದ ಇಂದಿನ ಕಾಲದ ಸನಾತನ ಮತ ಅಥವಾ ಗ್ರಂಥಗಳನ್ನು ವಿಜ್ಞಾನಕ್ಕೆ ಸಂಬಂಧಪಟ್ಟ ಗ್ರಂಥಗಳಲ್ಲಿ ಅಲ್ಲದೆ ಬ್ರಾಹ್ಮಣ, ಬೌದ್ಧ, ಜೊರಾಸ್ಟ್ರಿಯನ್ ಪಂಥಗಳ ತತ್ವಶಾಸ್ತ್ರಗಳನ್ನು ವ್ಯಾಸಂಗ ಮಾಡುವಂತೆ ಪ್ರೋತ್ಸಾಹಿಸುವುದು. ಇದು ಎರಡನೆಯ ಉದ್ದೇಶ. ಮೂರನೆಯದು ಪ್ರಕೃತಿಯಲ್ಲಿ ಅಡಗಿರುವ ಗುಪ್ತ ಕಟ್ಟಳೆಗಳನ್ನು ಅಥವಾ ನಿಯಮಗಳನ್ನು ಕಂಡುಹಿಡಿಯುವುದು ಮತ್ತು ಮನುಷ್ಯರಲ್ಲಿ ಅಡಗಿರುವ ಆಧ್ಯಾತ್ಮಿಕ ಮತ್ತು ಇತರೆ ಗುಪ್ತ ಶಕ್ತಿಗಳನ್ನು ಪ್ರಚೋದನೆ ಮಾಡುವುದು. ಇವು ಮುಖ್ಯ ಮೂರು ಉದ್ದೇಶಗಳು. ಮೊದಲನೇದನ್ನು ನಾವು ಹೇಳ್ತೀವಿ ಸಿಂಪಲಾಗಿ, ಯೂನಿವರ್ಸಲ್ ಬ್ರದರ್ಹುಡ್, ವಿಶ್ವ ಭ್ರಾತೃತ್ವ. ಇನ್ನೊಂದು ಕಂಪ್ಯಾರಿಟಿವ್ ಸ್ಟಡಿ. ಇನ್ನೊಂದು ಇನ್ವೆಸ್ಟಿಗೇಷನ್ ಆಫ್ ಹಿಡನ್ ಲಾಸ್ ಇನ್ ದಿ ನೇಚರ್. ಇದರ ಜೊತೆಗೆ ಮೂರು ಮಹಾಸತ್ಯಗಳು ಕೂಡ ಇವೆ. ಮನುಷ್ಯನ ಆತ್ಮ ಅಮರ, ಅದರ ಭವಿಷ್ಯದ ಬೆಳವಣಿಗೆ ಮತ್ತು ಭವ್ಯತೆಗೆ ಮಿತಿ ಇಲ್ಲ. ಇದು ಸಂಸರಣೆಯಲ್ಲಿ ಬರುತ್ತೆ. ನಮ್ಮ ಆತ್ಮ ಅಮರ, ಅದರ ಭವಿಷ್ಯ ಬೆಳವಣಿಗೆಯಲ್ಲಿ ಅದರ ಒಂದು ಹಂತಗಳಲ್ಲಿ ಅದರ ಬೆಳವಣಿಗೆಗೆ ಮಿತಿಯೇ ಇಲ್ಲ. ನಮಗೆ ಚೈತನ್ಯವನ್ನು ನೀಡಿರುವ ತತ್ವವು ನಮ್ಮ ಒಳಗೂ ಹೊರಗೂ ಇದ್ದು ಅದು ಅಮರವಾಗಿದೆ ಮತ್ತು ಅದರ ಸಹಾಯ ಶಾಶ್ವತ. ಅದು ಕೇಳಿಸದು, ಕಾಣಿಸದು ಅಥವಾ ಅದನ್ನು ಗ್ರಾಣಿಸಲಾಗದು. ಆದರೆ ಅದನ್ನು ಗ್ರಹಿಸಬೇಕೆಂದು ಯಾರು ಇಚ್ಛೆ ಪಡುತ್ತಾರೋ ಅವರಿಗೆ ಅದು ಗ್ರಾಹ್ಯ. ಇದು ಎರಡನೆಯದು. ಪ್ರತಿಯೊಬ್ಬನು ತನಗೆ ತಾನೇ ನ್ಯಾಯದಾತನೋ, ತನ್ನ ಏಳಿಗೆ ಅಥವಾ ಅವನತಿಗೆ ತಾನೇ ಕಾರಣಕರ್ತನೋ, ಜೀವಿತ ಪ್ರತಿಫಲ, ಶಿಕ್ಷೆ ಇವುಗಳಿಗೆ ತಾನೇ ನಿಯಾಮಕನೋ. ಅಂದರೆ ಅವರವರ ಏಳಿಗೆಗೆ ಅವರೇ ಕಾರಣ. ಈಗ ಪ್ರತಿಯೊಂದು ಉದ್ದೇಶದ ಒಂದು ಒಳನೋಟವನ್ನು ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಈಗ ಒಂದನೇ ಉದ್ದೇಶ. ಈ ಒಂದನೇ ಉದ್ದೇಶ ನಾನು ಈಗಾಗಲೇ ಹೇಳಿದ್ದೀನಿ. ಈ ಅನೇಕ ಜನಾಂಗಗಳಿವೆ, ಅದರಲ್ಲಿ ಭಿನ್ನ ಮತಗಳು, ಪದ್ಧತಿಗಳು, ನಂಬಿಕೆಗಳು, ಮನೋಭಾವನೆಗಳು ಬೇಕಾದಷ್ಟಿವೆ. ಇಂತಹ ಭಿನ್ನತೆಯ ಮಧ್ಯೆ ನಾವು ಈ ಸಹೋದರ ಭಾವನೆಯನ್ನು ಹೇಗೆ ಹರಡುವುದಕ್ಕೆ ಸಾಧ್ಯ? ಹೇಗೆ ಅದನ್ನು ನಾವು ಈ ಸಹೋದರ ಭಾವವನ್ನು ತರುವುದಕ್ಕೆ ಸಾಧ್ಯ? ಇದು ನಮಗೆ ಗೊತ್ತಿದೆ. ನಮ್ಮ ಮನೆಯಲ್ಲಿ ಇಬ್ಬರು ಅಣ್ಣ ತಮ್ಮಂದಿರಿದ್ದೀವಿ. ಇಬ್ಬರು ಅಣ್ಣ ತಮ್ಮಂದರೆ ನಾವು ಸಹೋದರ ಭಾವನೆ ಹೊಂದಿರೋದಿಲ್ಲ. ಸುಮ್ಮನೆ ಹೇಳ್ತೀವಿ ಅವನ ಅಣ್ಣ ಇವನ ತಮ್ಮ ಅಂತ. ಹಾಗಾದರೆ ಹೊರಗಿನ ಪ್ರಪಂಚಕ್ಕೆ ಬಂದಾಗ ಬೇಕಾದಷ್ಟು ಜನ ಇರ್ತಾರೆ, ಅವರನ್ನು ನಾವು ಸಹೋದರರಂತೆ ಒಪ್ಕೊಳ್ಳೋದಿಲ್ಲ. ಮನೆಯಲ್ಲೇ ಒಪ್ಕೊಳ್ತಾ ಇದ್ದಾಗ ಆಚೆ ನೀವು ಹೆಂಗೆ ಒಪ್ಕೊಳ್ತೀರಿ? ಇದು ಕಷ್ಟ ಸಾಧ್ಯ. ಈ ಕಷ್ಟ ಸಾಧ್ಯ ನಮ್ಮ ಥಿಯಾಸಫಿ ಮೂಲತತ್ವಗಳಲ್ಲಿ ತಿಳಿಸುತ್ತೆ ಇದು ಸಾಧ್ಯ ಅಂತ. ಈಗ ಭಿನ್ನತೆ ಎಂದು ಹೇಳಲು ಸಾಧ್ಯವಿಲ್ಲ. ಹಾಗಾದರೆ ಈ ಭಿನ್ನತೆಯ ಕಾರಣಗಳನ್ನು ಹುಡುಕಬೇಕಾಗಿದೆ ಅಥವಾ ಅದನ್ನು ಕಿತ್ತಾಕಬೇಕಾಗಿದೆ. ಈಗ ಸಹೋದರ ಭಾವನೆಯು ಅನುಷ್ಠಾನಕ್ಕೆ ಬರಲು ಕಿತ್ತಾಕಿದಾಗ ಸಾಧ್ಯ. ಹಾಗಾದರೆ ಆ ಕಾರಣಗಳು ಯಾವುವು? ಯಾವ ಕಾರಣ ಇದೆ ಅದನ್ನು ನಾವು ಮೂಲೋತ್ಪಾಟನೆ ಮಾಡಬೇಕು, ಅದನ್ನು ತೆಗೆದುಹಾಕಬೇಕು.
ಈ ಒಂದು ಸಮಾಜದಿಂದ ತೆಗೆದಾಕಬೇಕು, ಅದು ಒಂದು ಏನು ಸರಿ ಇಲ್ಲ ಅಂತ ಹೇಳಿ ತೆಗೆದಾಕಬೇಕು. ನಮ್ಮಲ್ಲಿ ರಕ್ತಗತವಾದಂತಹ ಅಥವಾ ರಕ್ತಗತವಾಗಿ ಬಂದಿರತಕ್ಕಂಥ ಒಂದು ಕಾರಣ ಇದೆ. ಅದು ಏನದು? ಸ್ವಾರ್ಥತೆ. ನಮಗೆ ತುಂಬ ಸ್ವಾರ್ಥತೆ ಇದೆ. ನಾನು, ನಮ್ಮವರು, ನಾವು, ನನಗಿದು ಬೇಕು, ನನಗದು ಬೇಕು, ಎಲ್ಲರಿಗೂ ಏನಾದರೂ ಇರಲಿ. ಈಗ ಕ್ಯೂ ಅಲ್ಲಿ ಹೋದಾಗ ತಿಂಡಿ ಹೋಗ್ತಾ ಇರ್ತೀವಿ. ಆ ಕ್ಯೂ ಅಲ್ಲಿ ಬೇಗ ಸಿಗಲ್ಲ ನಮ್ಗೆ ತಿಂಡಿ ಅಂತೇಳಿ ನಾನು ಮುಂದು ನೀನು ಮುಂದು, ನಾನು ಮುಂದು ನೀನು ಮುಂದು ಅಂತ ಹೋಗ್ತೀವಿ. ಹಾಗಾದರೆ ನಮ್ಮಲ್ಲಿ ಏನಿದೆ? ಸ್ವಾರ್ಥತೆ ಇದೆ. ಈ ಎಲ್ಲ ಮತಗಳಿಗೆ ಸಂಬಂಧಪಟ್ಟ ಬೋಧನೆಗಳಿಂದ ಎಲ್ಲರಲ್ಲೂ ಅವರವರ ಮತ ಧರ್ಮಗಳ ಸ್ವಾರ್ಥತೆ ಹೆಚ್ಚು. ನಮ್ಮ ಧರ್ಮ ಹೆಚ್ಚು, ಬೇರೆಯವರ ಧರ್ಮ ಹೆಚ್ಚಿಲ್ಲ. ನಮ್ಮಲ್ಲಿ ಧರ್ಮದಲ್ಲಿರುವ ಎಲ್ಲ ನಿಯಮಗಳು, ನಮ್ಮ ಧರ್ಮದಲ್ಲಿರುವ ಎಲ್ಲವೂ ಕೂಡ ಸರಿ ಇದೆ, ನಿಮ್ಮ ಧರ್ಮದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳ್ತೀವಿ. ಹಾಗಾದರೆ ನಮ್ಮ ಧರ್ಮದ ಬಗ್ಗೆ ಸ್ವಾರ್ಥತೆ ಇದೆ. ಯಹೂದ್ಯರ ಉದಾಹರಣೆ, ಯಹೂದ್ಯರ ಬೈಬಲನ ಬೋಧೆಯು ಪ್ರಕಾರ ಕಣ್ಣಿಗೆ ಕಣ್ಣು ಪ್ರತಿಯಾಗಿ, ತಲೆಗೆ ಪ್ರತಿಯಾಗಿ ತಲೆ, ಪ್ರಾಣಕ್ಕೆ ಪ್ರತಿಯಾಗಿ ಪ್ರಾಣ, ಹೀಗೆ ಸೇಡು ತೀರಿಸಿಕೊಳ್ಳುವಂತಹ ಮನೋಭಾವನೆಯೇ ಹೆಚ್ಚಾಗಿದೆ. ಎಲ್ಲ ಮತಗಳಲ್ಲೂ ಇದೆ. ನನಗೆ ಅವನು ಹೊಡೆದಿದ್ದಾನೆ, ನಾನು ಒಂದೇಟು ಹೊಡೆದಿದ್ದಾನೆ, ನಾನು ಎಷ್ಟೇಟು ಹೊಡಿಬೇಕು? 2 ಏಟು ಹೊಡಿಬೇಕು. ಆಗ ತಾನೇ ನನಗೆ ಏನಾಗುತ್ತೆ? ಸಂತೋಷ ಆಗುತ್ತೆ. ಇಲ್ಲ ಅಂದರೆ ಇಲ್ಲ. ಈ ಸೇಡು ಕಿಚ್ಚು ಮನೋಭಾವವು ಎಲ್ಲ ಮತಗಳಲ್ಲಿ ಹೆಚ್ಚಿದೆ. ಯೇಸು ಕ್ರಿಸ್ತ ಒಂದು ಕಡೆ ಹೇಳ್ತಾರೆ ಬೋಧನೆಯಲ್ಲಿ, ನಿನ್ನ ಶತ್ರುಗಳನ್ನು ನಿನ್ನಂತೆಯೇ ಪ್ರೀತಿಸು. ನಿನ್ನ ಶತ್ರುಗಳನ್ನು ನಿನ್ನಂತೆಯೇ ಪ್ರೀತಿಸು. ಹಾಗಾದರೆ ನಾವೆಲ್ಲ ಇದನ್ನು ಭಾಷಣಗಳಲ್ಲಿ ಕೇಳ್ತಾ ಇದ್ದೀವಿ, ಬೋಧನೆಗಳಲ್ಲಿ ಕೇಳ್ತಾ ಇದ್ದೀವಿ, ಉಪನ್ಯಾಸಗಳಲ್ಲಿ ಕೇಳ್ತಾ ಇದ್ದೀವಿ. ಆದರೆ ಎಲ್ಲರೂ ನಿನ್ನಂತೆಯೇ ಅಂತ ನೀವು ಪ್ರೀತಿಸ್ತಾ ಇದ್ದೀರಾ, ನಾವು ಪ್ರೀತಿಸ್ತಾ ಇದ್ದೀವಾ? ಹಾಗಾದರೆ ಇದು ಎಲ್ಲಿದೆ? ಭಾಷಣಗಳಲ್ಲಿ ಮಾತ್ರ ಉಳ್ಕೊಂಡಿದೆ. ಇದು ಭಾಷಣಗಳಿಗೆ, ಉಪನ್ಯಾಸಗಳಿಗೆ ಮಾತ್ರ ಸೀಮಿತವಾಗಿದೆ. ಹಾಗಾದರೆ ಏನು ಮಾಡ್ತಾ ಇಲ್ಲ ನಾವು? ಅನುಷ್ಠಾನಕ್ಕೆ ತರುವುದು ಅಥವಾ ಅನುಷ್ಠಾನಕ್ಕೆ ತರುವ ಪ್ರಯತ್ನ ನಮ್ಮಲ್ಲಿ ನಡೆದೇ ಇಲ್ಲ. ನಾವು ಯಾರು ಅಷ್ಟು ಬೇಗ ಒಪ್ಕೊಳ್ಳೋದಿಲ್ಲ. ಒಪ್ಕೋತೀವಾ? ನಾವು ನೀನು ನಿನ್ನಂತೆ ಬೇರೆಯವರನ್ನು ಪ್ರೀತಿಸೋದು ಒಪ್ಕೊಳ್ಳೋದಿಲ್ಲ. ಈಗ ನಿರ್ಭಯವಾಗಿ ಹೇಳುವುದೆಂದರೆ, ಇಂಥ ತಪ್ಪಾದ ಮತೀಯ ನಂಬಿಕೆಗಳನ್ನು ಥಿಯಾಸಫಿ ಮಾತ್ರ ಸರಿಪಡಿಸುತ್ತದೆ. ಥಿಯಾಸಫಿಯಿಂದ ಮಾತ್ರ ಸಾಧ್ಯ. ಹೇಗೆ ಸಾಧ್ಯ? ಥಿಯಾಸಫಿಯಿಂದ ಮತ್ತೆ ಪ್ರಶ್ನೆ ಇದೆ. ನಮ್ಮ ಥಿಯಾಸಫಿಯ ಮೂಲ ಉದ್ದೇಶ ಅದೇ. ಯಾವ ಮತದವರಾಗಲಿ, ಯಾವ ಜನಾಂಗ ಆಗಲಿ, ಯಾವ ಪಂಥದವರಾಗಲಿ, ಯಾವ ಮತೀಯರಾಗಲಿ, ಯಾವ ಪತಿತರಾಗಲಿ, ನಮ್ಮ ಥಿಯಾಸಫಿ ಸದಸ್ಯರನ್ನಾಗಿ ನಾವು ಸೇರಿಸಿಕೊಳ್ಳುತ್ತೇವೆ. ಅವರನ್ನು ನಾವು ತೀಡಿ ಒಂದು ಆತ್ಮ ಬೋಧನೆಯನ್ನು ಮಾಡ್ತೇವೆ. ಈ ಪ್ರೀತಿ, ಸಂಯಮ, ಸೌಂದರ್ಯ ನಮ್ಮ ಥಿಯಾಸಫಿಯಲ್ಲಿದೆ. ಈ ಥಿಯಾಸಫಿಯಿಂದ ಸಾಧ್ಯ. ಈಗ ಎಲ್ಲ ಮತಗಳ ಸಾರ ಒಂದೇ. ಬೈಬಲ್ ಇರಲಿ, ಕುರಾನ್ ಇರಲಿ, ಮತ್ತು ನಮ್ಮ ಭಗವದ್ಗೀತೆ ಇರಲಿ, ಅಥವಾ ಯಾವುದೇ ಗ್ರಂಥ ಇರಲಿ, ಜೈನ ಧರ್ಮ ಇರಲಿ, ಹಿಂದೂ ಧರ್ಮ ಇರಲಿ, ಅಥವಾ ಸಿಖ್ ಇರಲಿ, ಜೊರಾಸ್ಟ್ರಿಯನ್ ಇರಲಿ, ಎಲ್ಲರೂ ಕೂಡ ಹೇಳುವುದು ಒಂದೇ. ಸತ್ಯ, ಆತ್ಮ ಅಮರ ಅಂತ ಹೇಳ್ತಾನೆ ಇರ್ತಾರೆ. ನಾವು ಕೇಳ್ತಾನೆ ಇರ್ತೀವಿ. ನಾವು ನಮ್ಮ ಅಂತರಾತ್ಮ ಒಪ್ಕೊಳ್ತಾನೆ ಇರುತ್ತೆ, ಹೌದು ಇದು ಸತ್ಯ. ಉಪನ್ಯಾಸ ಕೊಡೋರಿಗೂ ಹೇಳ್ತಾ ಇರ್ತೀವಿ, ಉಪನ್ಯಾಸ ಕೊಡೋರು ಕೇಳ್ತಾ ಇರೋರಿಗೂ ನಾವು ಒಪ್ಕೋತೀವಿ. ಆಚೆ ಹೋದ ತಕ್ಷಣ ಅಯ್ಯೋ ಇರಲಿ ಬಿಡಪ್ಪ, ಹಿಂಗೆ ಒಂದೇ ಆಗುತ್ತೆ ಅಂತ ಹೇಳ್ತೀವಿ. ಹೀಗೆ ಎಲ್ಲ ಧರ್ಮಗಳಲ್ಲೂ ಇರುವುದು ಒಂದೇ ಸಾರ, ಅದೇ ನಮ್ಮ ಒಂದು ಸತ್ಯ. ಈಗ ಮನುಷ್ಯನ ಮಾನಸಿಕ ಸ್ಥಿತಿಯು ಬೇರೆ ಬೇರೆ.
ಹೌದಲ್ಲ? ಒಂದೇ ಇದೆಯಾ ಮಾನಸಿಕ ಸ್ಥಿತಿ? ಒಬ್ಬ ಮನುಷ್ಯನ ಮನಸ್ಸಿನ ಸ್ಥಿತಿ ಬೇರೆ, ಇನ್ನೊಬ್ಬರ ಮನಸ್ಸಿನ ಸ್ಥಿತಿ ಬೇರೆ. ಹೀಗೆ ಬೇರೆ ಬೇರೆ ಮನುಷ್ಯರ, ಬೇರೆ ಬೇರೆ ವ್ಯಕ್ತಿಗಳ ಮಾನಸಿಕ ಸ್ಥಿತಿಯು ಬೇರೆ ಬೇರೆ ಆಗಿರುತ್ತೆ, ವಿಭಿನ್ನವಾಗಿರುತ್ತೆ. ಹೀಗೆ ಬೇರೆ ಬೇರೆ ಆದಾಗ ಬೇರೆ ಬೇರೆ ಜನಾಂಗಗಳ ಸ್ಥಿತಿಯು, ಜನಾಂಗಗಳು ಕೂಡ ಬೇರೆ ಬೇರೆ ಮಾನಸಿಕ ಸ್ಥಿತಿಯನ್ನು ಹೊಂದಿರುತ್ತಾರೆ. ಜನರು ಒಂದೇ ಸಮನಾದಂಥ ತಿಳುವಳಿಕೆಯನ್ನು ಹೊಂದಿರುವುದಿಲ್ಲ. ಉದಾಹರಣೆ, ಇದು ಬೆಳಗ್ಗೆ ಬಂತು, ನಾನು ಬರ್ಕೊಂಡಿದ್ದೆ, ಬೆಳಗ್ಗೆ ಬಂತು. ಓಕೆ ಮೇಡಮ್ ಅವರು ಹೇಳಿದ್ರು, ಒಂದು ಶಾಲೆಯಲ್ಲಿ 10ನೇ ತರಗತಿಯ ವಿದ್ಯಾರ್ಥಿ ಇದ್ದಾರೆ. 10ನೇ ತರಗತಿಯ ವಿದ್ಯಾರ್ಥಿಗೆ 7ನೇ ತರಗತಿ ಪಾಠವನ್ನು ಮಾಡಿದ್ರೆ, 10ನೇ ತರಗತಿ ವಿದ್ಯಾರ್ಥಿಗೆ 7ನೇ ತರಗತಿ ಪಾಠವನ್ನು ಮಾಡಿದರೆ ಅವನಿಗೆ ಏನು ಅನಿಸೋದಿಲ್ಲ. 7ನೇ ತರಗತಿ ಓದಿ ಬಂದಿರ್ತಾನೆ. ಅದೇ 2ನೇ ತರಗತಿ ಅಥವಾ 3ನೇ ತರಗತಿ ಅಥವಾ 5ನೇ ತರಗತಿಯವನಿಗೆ 10ನೇ ತರಗತಿ ಪಾಠವನ್ನು ಮಾಡಿದರೆ ಅವನಿಗೆ ತುಂಬ ಕಠಿಣ ಅನಿಸುತ್ತೆ. ಅದರಂತೆಯೇ ಮತಗಳು ಕೂಡ. ಉದಾಹರಣೆ, ಒಬ್ಬ ಕಾಡು ಮನುಷ್ಯನಿದ್ದಾನೆ. ಈ ಕಾಡು ಇವನಿಗೆ ಜೀವನದ ಅನುಭವವೇ ಇರುವುದಿಲ್ಲ. ಕಾಡು ಮನುಷ್ಯನೆಂದರೆ ನಿಮ್ಗೆ ಗೊತ್ತಿದೆ, ಕಾಡಲ್ಲಿ ಜೀವನ ಮಾಡೋದು, ಬೇಟೆಯಾಡೋದು, ತಿನ್ನೋದು, ಕುಡಿಯೋದು, ಹೀಗೆ ಇಂಥವರಿಗೆ ಬಹಳ ಸುಲಭವಾಗಿ ಮತ ಅವಶ್ಯಕ. ಇಂಥವರಿಗೆ ಒಬ್ಬ ಏನು ಹೇಳಬೇಕು ಅಂದರೆ, ನಮ್ಮ ಥಿಯಾಸಫಿಯನ್ನು ಹೇಳೋಕ್ಕಾಗೋದಿಲ್ಲ ಅವ್ರಿಗೆ. ಏಯ್ ನೋಡಪ್ಪ, ದೇವರಿದ್ದಾನೆ, ನೀನೇನಾದರೂ ಸತ್ತು ನೀನು ಮರಣಾನಂತರ ನೀನು ನರಕಕ್ಕೆ ಹೋಗ್ತೀಯಾ, ನೀನು ಇದೆಲ್ಲ ಮಾಡಬಾರ್ದು ಅಂತ ಹೇಳಿದ್ರೆ ಪರವಾಗಿಲ್ಲ. ನಾವು ಬೇರೆ ಆತ್ಮ ಇದೆ, ನೀನು ಹೀಗೆ ಮಾಡಬೇಕು, ಒಳ್ಳೇದು ಮಾಡಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ಹೀಗೆ ಹೇಳಿದರೆ ಅವನು ಒಪ್ಕೋತಾನೆ. ಇದೇ ಒಂದು ಕಾಡು ಮನುಷ್ಯ ಅನೇಕ ಜನ್ಮಾಂತರಗಳಲ್ಲಿ ಅವನು ಜನ್ಮಗಳನ್ನು ತಗೊಂಡು ನಾಗರಿಕ ಜನಾಂಗದಲ್ಲಿ ಹುಟ್ಟಿದ್ದಾರೆ, ಒಳ್ಳೆಯ ಜನಾಂಗದಲ್ಲಿ ಹುಟ್ಟಿದ್ದಾರೆ ಅಥವಾ ಒಳ್ಳೆಯ ಮನೆಯಲ್ಲಿ ಹುಟ್ಟಿದ್ದಾರೆ. ಅವರ ಮಾನಸಿಕ ಶಕ್ತಿಯು, ನೈತಿಕ ಜ್ಞಾನವು ಹೆಚ್ಚು ಬೆಳೆದಿರುತ್ತದೆ. ಈಗ ನಾವು ಅವನಿಗೆ ಮತತತ್ವಗಳನ್ನು ಬಹಳ ಮಟ್ಟಿಗೆ ಹೇಳಿದಾಗ ಗ್ರಹಿಸುವ ಶಕ್ತಿಗಿರುತ್ತದೆ, ಬುದ್ಧಿಶಕ್ತಿಯು ಬೆಳೆದಿರುತ್ತದೆ. ಇವನು ನಾವು ಹೇಳಿದ ಒಂದು ಮಹತ್ವಾಕಾಂಕ್ಷೆಗಳನ್ನು ಅಥವಾ ಮಹಾತತ್ವಗಳನ್ನು ತಿಳಿತಾನೆ. ಆ ತಿಳಿಯುವಂತಹ ಶಕ್ತಿ ಅವನಲ್ಲಿ ಇರುತ್ತೆ. ಹೀಗೆ ಹೇಳಿದ್ರೆ ಅವನಿಗೆ ಅವಶ್ಯಕ ಅಥವಾ ಇದೆ ಅಂತ ಅರ್ಥ ಆಗುತ್ತೆ. ಈಗ ಎಲ್ಲ ಮತಗಳು ಒಬ್ಬೊಬ್ಬ ಮಹಾಪುರುಷರ ಸುತ್ತಲೂ ಬೆಳೆದಿರುವುದು ನಿಜ. ಪ್ರತಿ ಮತವು ಒಬ್ಬೊಬ್ಬ ಗುರುಗಳ ಅಥವಾ ಸುತ್ತಲೂ ಮಹಾಪುರುಷರ ಸುತ್ತಲೂ ಬೆಳೆದಿರುವುದು ನಿಜ. ಪ್ರತಿಯೊಂದು ಮತವನ್ನು ಅದರ ಮೂಲ ಪುರುಷನ ಹೆಸರಿನಿಂದ ಕರೆಯುತ್ತಾರೆ. ಬೌದ್ಧ ಮತಕ್ಕೆ ಬುದ್ಧನ ಹೆಸರು, ಕ್ರಿಸ್ತ ಮತಕ್ಕೆ ಕ್ರಿಸ್ತನ ಹೆಸರು, ಮಹಮ್ಮದೀಯ ಮತಕ್ಕೆ ಮಹಮ್ಮದನ ಹೆಸರು, ಜೊರಾಸ್ಟ್ರಿಯನ್ ಮತಕ್ಕೆ ಜೊರಾಸ್ಟ್ರನ ಹೆಸರು. ಹೀಗೆ ಮೂಲ ಪುರುಷರೆಲ್ಲರೂ ದೇವಾಂಶ ಸಂಭೂತರಾಗಿರುತ್ತಾರೆ. ಇವರೆಲ್ಲರೂ ಮಹಾಗುರು ಸಂಘಕ್ಕೆ ಸೇರಿರುತ್ತಾರೆ. ಇವರು ಮಾನವ ವರ್ಗಕ್ಕೆ ಮಾರ್ಗದರ್ಶಕರು. ಪ್ರಚಾರವಾಗುವುದು ಇವರಿಂದಲೇ. ಆಧ್ಯಾತ್ಮ ಜ್ಞಾನವು ಪ್ರಚಾರ ಮಾಡುವುದು ಇವರಿಂದಲೇ ಆಗುತ್ತದೆ. ಮಾನವ ವರ್ಗ ಒಂದು ಭಾಗವು ಯಾವಾಗಾದರೂ ಕ್ಷೀಣ ಸ್ಥಿತಿಯಲ್ಲಿದ್ದಾಗ, ಈಗ ನಮ್ಮ ಭಗವದ್ಗೀತೆಯಲ್ಲೇ ಹೇಳ್ತಾರೆ, ಯಾವಾಗ ದುರ್ಮಾರ್ಗಗಳು, ದುಷ್ಟ ಶಕ್ತಿಗಳು ಅಥವಾ ಪ್ರಪಂಚ ಕೆಟ್ಟಿದ್ದಾಗ ಶ್ರೀಕೃಷ್ಣ ಹೇಳ್ತಾನೆ, ನಾನು ಹುಟ್ಟಿ ಬರುತ್ತೇನೆ ಅಂತ. ಹಾಗೆ ಯಾವುದೇ ಒಂದು
ಭಾಗ ಹೊಸದಾಗಿ ಬೋಧನೆಯನ್ನು ಕಲಿಯಲು ಯೋಗ್ಯರಾದಾಗ ಮಹರ್ಷಿಗಳು ಸಂಘದಿಂದ ಅಥವಾ ಮಹರ್ಷಿಗಳ ಸಂಘದಿಂದ ಒಬ್ಬರು ಆ ಜನಾಂಗದಲ್ಲಿ ಅವತರಿಸಿ ಅವರಿಗೆ ಬೋಧನೆ ಉಪದೇಶಿಸುತ್ತಾರೆ. ಈ ಹೊಸ ಉಪದೇಶವು ಹಳೆಯ ತತ್ವವನ್ನೇ ಬೋಧಿಸಿದರೂ ಆ ಬೋಧನೆಯ ರೂಪವು ಬೇರೆ ಬೇರೆಯಾಗಿರುತ್ತದೆ. ಈಗ ನಮಗೆ ಒಂದು ಎಕ್ಸಾಂಪಲ್ಲು, ಒಂದು ಮೆಡಿಸಿನ್ ಇದೆ, ನೀವು ತಗೊಂಡಿರ್ತೀರಿ, ಇದು ಗ್ಯಾಸ್ಟ್ರಿಕ್ಕೋ ಅಥವಾ ಆ್ಯಂಟಿಯಾಸಿಡೋ ಅಂತ ಒಂದು ಇರುತ್ತೆ, ಅದು ಒಂದೇ ಒಳಗಿರೋದು, ಆದರೆ ಲೇಬಲ್ ಬೇರೆ ಆಗಿರುತ್ತೆ, ಬಾಟ್ಲ್ ಬೇರೆ ಆಗಿರುತ್ತೆ, ಬಾಟ್ಲ್ ಇಲ್ಲ ಗಾಜಿಂದಾಗಿರುತ್ತೆ, ಇಲ್ಲ ಪ್ಲಾಸ್ಟಿಕ್ದಾಗಿರುತ್ತೆ. ಹೀಗೆ ಹೊಸ ಉಪದೇಶವು ಹಳೆಯ ತತ್ವವನ್ನೇ ಬೋಧಿಸಿದರೂ ಆ ಬೋಧನೆಯ ರೂಪವು ಬೇರೆ ಬೇರೆಯಾಗಿರುತ್ತದೆ. ಇದಕ್ಕೆ ಉದಾಹರಣೆ, ಈಗ ಹಸುಗಳ ಬಣ್ಣಗಳು ಬೇರೆ ಬೇರೆ ಆಗಿರುತ್ತೆ, ಹೌದಾ? ಹಾಗಾದರೆ ಹಾಲೇನಾಗಿರುತ್ತೆ? ನಮಗೆಲ್ಲ ನಿದ್ದೆ ಬರ್ತಾ ಇದೆ. ಹಾಲೇನಾಗಿರುತ್ತೆ? ಬೆಳ್ಳಗೆನೇ ಇರುತ್ತೆ. ಹಸುಗಳ ಬಣ್ಣ ಬೇರೆ ಬೇರೆ ಆಗಿದ್ದರೂ ಹಾಲು ಬೆಳ್ಳಗೆಯೇ ಇರುತ್ತದೆ. ಈಗ ಗುರುಗಳು ಬೇರೆ ಬೇರೆಯಾದರೂ ಅವರ ಬೋಧನೆಯು ಒಂದೇ ಆಗಿರುತ್ತದೆ. ಅವರ ಬೋಧನಾ ಕ್ರಮವು ಅಥವಾ ಬೋಧನಾ ಕ್ರಮ ಮಾತ್ರ ವ್ಯತ್ಯಾಸವಾಗಿರುತ್ತದೆ ಅಷ್ಟೇ. ಒಂದೇ ಇರುತ್ತೆ, ಸತ್ಯ ಒಂದೇ. ಸತ್ಯ ಹೇಳ್ಬೇಕಾದ್ರೆ ನಾನೊಂಥರ ಹೇಳ್ತೀನಿ, ಇನ್ನೊಬ್ರು ಇನ್ನೊಂಥರ ಹೇಳ್ತಾರೆ. ಅಥವಾ ಎಲ್ಲ ಗುರುಗಳು ಹೇಳುವುದು ಒಂದೇ ಸತ್ಯ, ಅವರ ಒಂದು ಬೋಧನೆಯ ಕ್ರಮ ಬೇರೆ ಬೇರೆ ಆಗಿರುತ್ತದೆ. ಜ್ಞಾನವು ಹಾಲಿನಂತೆ, ಗುರುಗಳು ಹಸುವಿನಂತೆ ಇದ್ದರೆ ಈ ರೀತಿಯಲ್ಲಿ ಎಲ್ಲ ದೇವಾಂಶವಾಗಿರುವುದರಿಂದ ಎಲ್ಲ ಮತಗಳ ಮುಖ್ಯ ತತ್ವಗಳು ಒಂದೇ ಆಗಿದೆ. ಈಗ ನೀರು, ಒಂದು ಎರಡನೇ ಎಕ್ಸಾಂಪಲ್, ನೀರಿದೆ. ನೀರು ಬೇರೆ ಬೇರೆ ಆಕಾರದ ಪಾತ್ರೆಗಳನ್ನು ಅಥವಾ ಪಾತ್ರೆಗಳಲ್ಲಿ ಹಾಕಿದರೆ ಆ ಪಾತ್ರೆ ಹೀರುತ್ತೋ ಹಾಗೆ ನೀರಿನ ಒಂದು ಆಕಾರ ಇರುತ್ತೆ. ಆದರೆ ಆ ನೀರಿನಲ್ಲಿರುವ ಒಂದು ಗುಣ ಏನೋ, ಬಾಯಾರಿಕೆಯನ್ನು ತೀರಿಸುವ ಗುಣ. ಯಾವ ಗ್ಲಾಸಲ್ಲಿ ನೀರು ಕುಡಿದ್ರೂ ನಮಗೇನಾಗಬೇಕು? ಬಾಯಾರಿಕೆ ನಿವಾರಣೆ ಆಗಬೇಕು. ಅದರ ಬಾಯಾರಿಕೆ ನಿವಾರಿಸುವ ಶಕ್ತಿಯು ಒಂದೇ ಆಗಿರುತ್ತದೆ, ಸಮನಾಗಿರುತ್ತದೆ. ಹೀಗೆ ಮತಗಳು ಇದೇ ರೀತಿಯಲ್ಲಿವೆ. ಆಧ್ಯಾತ್ಮಿಕ ಜೀವನದ ಸತ್ಯವನ್ನು ತಿಳಿಸುತ್ತವೆ. ಆಯಾ ಮತಗಳು ಇರುವ ಕಾಲದ ಅವಶ್ಯಕತೆ, ಆಗಿನ ಜನದ ತಿಳುವಳಿಕೆ, ಬೆಳವಣಿಗೆ ಇವುಗಳಿಗೆ ತಕ್ಕಂತೆ ದೇವರ ವಿಷಯವಾದ ಜ್ಞಾನ ದಾಹವನ್ನು ಹೋಗಲಾಡಿಸುವ ಸತ್ಯಗಳನ್ನು ಮತಗಳು ತಿಳಿಸುವುದರಿಂದ ಬೇರೆ ಬೇರೆಯಾಗಿ ಕಾಣುತ್ತವೆ. ಅವರು ಬೇರೆ ಬೇರೆ ರೀತಿಯಲ್ಲಿ ತಿಳಿಸ್ತಾರೆ, ಹಾಗಾದರೆ ಮತಗಳು ಬೇರೆ ಬೇರೆಯಾಗಿ ನಮ್ಗೆ ಕಾಣಿಸುತ್ತೆ ಅಷ್ಟೇ. ಆದರೆ ಅದರಲ್ಲಿರೋದೇನು? ಒಂದೇ ತಿರುಳು, ಅದೇ ಸತ್ಯ, ಅದೇ ಜೀವನ ಸತ್ಯ, ಅದೇ ಆತ್ಮ. ಹೀಗೆ ಒಂದೇ ವಿಷಯವನ್ನು ಬೇರೆ ಬೇರೆ ರೂಪದಲ್ಲಿ ಹೇಳ್ತಾರೆ. ಈಗ ನಮಗೆ ಮಳೆಗಾಲದಲ್ಲಿ ಒಂದು ಕಾಮನ ಬಿಲ್ಲು ನೋಡ್ತೀವಿ, ಹೌದಲ್ಲಿ ನೋಡ್ತೀವಲ್ಲ, ಕಾಮನ ಬಿಲ್ಲು ನೋಡ್ತೀವಿ. ಈ ಕಾಮನ ಬಿಲ್ಲಿನಲ್ಲಿ 7 ಬಣ್ಣಗಳಿದೆ. ಬಣ್ಣ ಅಥವಾ ಬಣ್ಣಗಳಾಗಿ ನಮಗೆ ಕಾಣಿಸುತ್ತೆ. ಹೊಳವಕ್ಕು ಅಥವಾ ಬೇರೆ ಬೇರೆ ಮತಗಳು ಬೇರೆ ಬೇರೆ ಬಣ್ಣಗಳಂತಿರುತ್ತವೆ. ಹೀಗೆ ಕಾಮನ ಬಿಲ್ಲಿನಲ್ಲಿ ಬೇರೆ ಬೇರೆ ಬಣ್ಣಗಳಿದ್ದಾಗೆ ಬೇರೆ ಬೇರೆ ಬಣ್ಣಗಳಿರ್ತವೆ. ನೀರನ್ನು ವಿಭಿನ್ನ ಗ್ಲಾಸುಗಳಲ್ಲಿ ತುಂಬಿದರೆ ಗ್ಲಾಸಿನ ಬಣ್ಣ ಅಥವಾ ನೀರನ್ನು ವಿಭಿನ್ನ ಬಣ್ಣಗಳ ಗ್ಲಾಸಿನಲ್ಲಿ ತುಂಬಿದರೆ ಅದು ಗ್ಲಾಸಿನ ಬಣ್ಣದಂತೆಯೇ ನೀರು ನಮಗೆ ಕಾಣಿಸುತ್ತೆ. ಹಾಗೆ ಸೂರ್ಯನ ಬೇರೆ ಬೇರೆ ಬಣ್ಣಗಳುಳ್ಳ ಕನ್ನಡಿಗಳಿಂದ ಅಥವಾ ಗ್ಲಾಸಿಂದ ನೋಡಿದಾಗ ಆ ಕನ್ನಡಿಯ
ಅಥವಾ ಆ ಒಂದು ಲೆನ್ಸಿನ ಪ್ರಕಾರ ನಮಗೆ ಬಣ್ಣ ಕಾಣಿಸುತ್ತದೆ. ಈಗ ಥಿಯಾಸಫಿಯ ಮೂಲ ತತ್ವಗಳಲ್ಲಿ ಒಂದು ಅಂಶ ನಾವು ತಿಳ್ಕೋಬೇಕು. ಅದೇ ನಮಗೆ ಮೊದಲನೇದು ಈಶ್ವರನ ವಿಶ್ವ ವ್ಯಾಪಕತ್ವ. ಅವನು ಸರ್ವ ವ್ಯಾಪಿ, ಸರ್ವಾಂತರ್ಯಾಮಿ. ಅವನು ಇಲ್ಲದ ಸ್ಥಳವೇ ಇಲ್ಲ. ಅಣುವಿನಿಂದ ಹಿಡಿದು ಬ್ರಹ್ಮಾಂಡದವರೆಗೂ ಎಲ್ಲ ಈಶ್ವರ ಚೈತನ್ಯವಿದೆ. ಎಲ್ಲ ಸಂಕಲ್ಪಗಳು, ಎಲ್ಲ ಪ್ರಜ್ಞೆಗಳು ಅವನದೇ. ಅವನು ಒಬ್ಬನೇ ನಿತ್ಯನಾದ, ಅವನು ಒಬ್ಬನೇ ನಿತ್ಯ. ಜೀವಶಕ್ತಿ, ನಿತ್ಯವಾದ ಜೀವಶಕ್ತಿ. ಮಾನವನು ಆ ಭಗವತ್ ಶಕ್ತಿಯ ಅಂಶವನ್ನು ಹೊಂದಿರುವುದರಿಂದ ಈಶ್ವರನನ್ನು ನಾವು ತಿಳಿಬೋದು. ಆದರೆ ನಾವು ಎಲ್ಲ ವಿ ಆರ್ ದಿ ಫ್ಯಾಕ್ಷನ್ ಆಫ್ ಗಾಡ್. ನಾವು ಭಗವಂತನ ಕಿಡಿಗಳು. ಈಗ ನಾವೆಲ್ಲ ಭಗವಂತನ ಕಿಡಿಗಳಾದರೆ ಈಶ್ವರನ್ನು ತಿಳಿದಿದ್ದನ್ನು ಕೂಡ ನಾವು ತಿಳಿಯುತ್ತೇವೆ, ಹೌದಲ್ವಾ? ಈಗ ಉದಾಹರಣೆ, ಒಂದು ಮ್ಯಾಗ್ನೆಟ್ ಇದೆ, ಒಂದು ಆಯಸ್ಕಾಂತ ಇದೆ. ಈ ಆಯಸ್ಕಾಂತವನ್ನು ನಾವು ತುಂಡುಗಳಾಗಿ ಕತ್ತರಿಸ್ಕೊಂಡು ಹೋಗ್ತೀವಿ. ಈಗ ದೊಡ್ಡ ಆಯಸ್ಕಾಂತ ಏನು ತೋರಿಸುತ್ತೆ? ಅದು ಯಾವಾಗಲೂ ಉತ್ತರ ದಕ್ಷಿಣಾಭಿಮುಖಗಳಲ್ಲೇ ಇರುತ್ತೆ, ಹೌದಲ್ವಾ? ಈಗ ಪ್ರತಿಯೊಂದು, ಅಥವಾ ಅದು ಏನು ಕಬ್ಬಿಣವನ್ನು ಆಕರ್ಷಿಸುತ್ತದೆ, ಅದರ ಎಲ್ಲ ಗುಣಗಳು ಇರುತ್ತೆ. ಈಗ ಒಂದು ಸಣ್ಣ ಸಣ್ಣ ತುಣುಕುಗಳಾಗಿ ಮಾಡಿದಾಗ ಪ್ರತಿ ತುಣುಕು ಕೂಡ ಆಯಸ್ಕಾಂತದ ಗುಣಗಳನ್ನು ಎಕ್ಸಿಬಿಟ್ ಮಾಡುತ್ತೆ, ಅಂದರೆ ತೋರಿಸುತ್ತೆ. ಹಾಗೆ ನಾವೆಲ್ಲ ಈಶ್ವರನ ಅಂಶಗಳು. ಹಾಗಾದರೆ ನಾವೆಲ್ಲ ಈಶ್ವರನ ಅಂಶಗಳಾದ್ದರಿಂದ ನಮ್ಮಲ್ಲೂ ಕೂಡ ಈಶ್ವರನ ತತ್ವ ಇದೆ, ಹೌದಲ್ವಾ? ಇದೆಯಲ್ವಾ? ನಾವೆಲ್ಲ ಈಶ್ವರನ ಒಂದು ಭಾಗಗಳಾದಾಗ ನಮ್ಮಲ್ಲೂ ಕೂಡ ಈಶ್ವರನ ತತ್ವ ಇದೆ. ಹಾಗಾದರೆ ನಾವು ಕೂಡ ನಿತ್ಯ. ವಿ ಆರ್ ಆಲ್ಸೋ ಪರ್ಮನೆಂಟ್. ನಮ್ಮ ದೇಹ ಹೋಗುತ್ತೆ, ಆದರೆ ಆತ್ಮ ಇದೆ. ಹಾಗಾದರೆ ನಾವು ಕೂಡ ನಿತ್ಯ. ಆದಿ ಅಂತ್ಯಗಳಿಲ್ಲದವರು ಈಶ್ವರ. ನಾವು ಕೂಡ ಆದಿ ಅಂತ್ಯಗಳಿಲ್ಲ, ನಮಗೂ ಇದೆಯಾ? ಹಾಗೆ ನಾವು ಕೂಡ ಆದಿ ಅಂತ್ಯಗಳಿಲ್ಲದ ನಿತ್ಯವೂ ಆಗಿದ್ದೇವೆ. ಹಾಗಾದರೆ ನಮಗೆ ನಿತ್ಯವಾಗಿದ್ದೇವೆ ಅಂತಂದರೆ ಮರಣ ಬರುತ್ತೆ. ಮರಣವೆಂಬುದು ಏನು ಗೊತ್ತಿದೆ ನಿಮಗೆ? ಈಗಾಗಲೇ ಎಲ್ಲ ಕೇಳಿದಿರಿ. ಹಳೆಯ ಅಂಗಿಯನ್ನು ತೆಗೆದು ಹೊಸ ಅಂಗಿಯನ್ನು ತೆಗೆದುಕೊಳ್ಳೋದು. ಇದೇನು ಸುಲಭನಾ? ಹಳೇದು ಬಿಟ್ಬಿಡ್ತೀವಿ, ಹೊಸದು ಹಾಕ್ಕೊತೀವಿ. ಅಷ್ಟು ಬೇಗ ಬಂದ್ಬಿಡುತ್ತೇನಾ? ಅಷ್ಟು ಬೇಗ ಬರಲ್ಲ. ಸುಮಾರು ದಿನ ಎಲ್ಲ ಲೋಕಗಳಲ್ಲಿ ನಾವು ಜೀವಿಸಿ ಎಲ್ಲ ಎಕ್ಸ್ಪೀರಿಯನ್ಸ್, ಅನುಭವಗಳನ್ನು ಪಡೆದು ಮತ್ತೆ 100 ವರ್ಷಕ್ಕೆ ಬರ್ತೀವೋ, 400 ವರ್ಷಕ್ಕೆ ಬರ್ತೀವೋ, 500 ವರ್ಷಕ್ಕೆ ಬರ್ತೀವೋ, 1000 ಅಥವಾ 1500 ವರ್ಷಕ್ಕೆ ಬರ್ತೀವೋ ನಮಗೆ ಗೊತ್ತಿಲ್ಲ. ಬರ್ತೀವಿ, ಆದರೆ ಎಷ್ಟು ವರ್ಷಕ್ಕೆ ಬರ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾವುದ್ರ ಮೇಲೆ ಅವಲಂಬಿಸಿ ಇರುತ್ತೆ ಅಂತಂದರೆ, ನಾವು ಈ ಒಂದು ಇದರಲ್ಲಿ ಏನು ಪಡೆದಿರ್ತೀವಿ, ನಮ್ಮ ಕರ್ಮ ಏನಿದೆ, ಕರ್ಮಾನುಸಾರ ನಮಗೆ ಜನ್ಮ ಸಿಗುತ್ತೆ ಅಥವಾ ಹೊಸ ಬಟ್ಟೆ ಸಿಗುತ್ತೆ. ಅವ್ರು ಡಿಸೈಡ್ ಮಾಡ್ತಾನೆ ಇವನಿಗೆ ಯಾವ ಹೊಸ ಬಟ್ಟೆ ಕೊಡಬೇಕು, ಯಾವ ಹೊಸ ಬಟ್ಟೆ ಕೊಡಬಾರ್ದು ಅಂತ. ಹೀಗೆ ಇದನ್ನು ನಾವು ಏಕಮೇವ ದ್ವಿತೀಯಂ ಬ್ರಹ್ಮ ಎಂಬ ವೇದಾಂತ ವಾಕ್ಯದಂತೆ ಈಶ್ವರನು ಒಬ್ಬನೇ, ಮನುಷ್ಯರೆಲ್ಲರೂ ಆ ಈಶ್ವರ ಅಂಶ. ಈ ಸೋದರತ್ವ, ಈಶ್ವರನ ಕುಟುಂಬದಲ್ಲಿ ನಾವೆಲ್ಲರೂ ಸೋದರರು. ಯಾಕೆಂದರೆ ಎಲ್ಲರೂ ಈಶ್ವರ ಅಂಶವನ್ನು ಹೊಂದಿರುವುದರಿಂದ ನಾವೆಲ್ಲರೂ ಸೋದರರು. ಈ ಐಕ್ಯಭಾವವು ಥಿಯಾಸಫಿಯ ಮೂಲತತ್ವ. ಈಶ್ವರನ ಏಕತ್ವ, ಮನುಷ್ಯನ
ಭ್ರಾತೃತ್ವ ಇವೇ ಮುಖ್ಯವಾದ ಅಂಶಗಳು. ಈಗ ಪಾರ್ಸಿ ಮತ್ತು ಯಹೂದ್ಯರನ್ನು ಬಿಟ್ಟರೆ ಉಳಿದ ಜನಾಂಗಗಳು ಒಂದು ಮತ್ತೊಂದರ ಮೇಲೆ ಎತ್ತಿ ಕಟ್ಟೋದು, ಅವ್ರ ಮೇಲೆ ಇವ್ರನ್ನ ಹಾಕೋದು, ಇವ್ರ ಮೇಲೆ ಅವ್ರನ್ನ ಹಾಕೋದು, ಅವರಲ್ಲಿ ಎಷ್ಟೋ ಒಡುಕುಗಳಿರುತ್ತವೆ. ಜನಾಂಗಗಳಿರುವ ಭಿನ್ನತೆಯನ್ನು ತೆಗೆದುಹಾಕೋಕ್ಕಾಗೋದಿಲ್ಲ. ಆಗಲೇ ಹೇಳಿದೆ, ಮಾನವರಲ್ಲಿ ರಕ್ತಗತವಾಗಿ ಬಂದಿರೋದು ಯಾವುದೋ ಸ್ವಾರ್ಥತೆ. ಈಗ ನಾವೆಲ್ಲವೂ ಕೂಡ ಸ್ವಾರ್ಥತೆ ಇರೋದರಿಂದಲೇ ನಾವು ಹೆಚ್ಚು ಕರ್ಮಗಳನ್ನು ಮಾಡ್ತಾಯಿದ್ದೀವಿ. ಅದು ನನಗೆ ಬೇಕು, ಇದು ನನಗೆ ಬೇಕು. ಹೆಚ್ಚು ಸ್ವಾರ್ಥತೆ ಇರುವುದರಿಂದ ನಾವು ಅನೇಕ ಕರ್ಮಗಳನ್ನು ನಿಸ್ವಾರ್ಥತೆ ಇದ್ದರೆ ಕರ್ಮಗಳು ಕಡಿಮೆ ಆಗುತ್ತವೆ. ಹಾಗಾದರೆ ಮಾನವರಲ್ಲಿ ಪ್ರೇಮ, ಕರುಣೆ, ಒಳ್ಳೆಯದರ ಬಗ್ಗೆ ಪ್ರೀತಿ, ಸತ್ಯ, ಸಾಧುತ್ವ ಮತ್ತು ಸೌಂದರ್ಯ ಇಂತಹ ಸದ್ಗುಣಗಳ ಸಂಸ್ಕಾರ ನಮ್ಮಲ್ಲಿ ಅಂತರ್ಗತವಾಗಿರಬೇಕು. ಈಗ ಒಂದು ಮರ ಇದೆ, ಒಂದು ವೃಕ್ಷ. ಈ ವೃಕ್ಷಕ್ಕೆ ಬೇರುಗಳಿದೆ, ಕಾಂಡ ಇದೆ, ಕೊಂಬೆಗಳಿದೆ, ಸಣ್ಣ ಸಣ್ಣ ರೆಂಬೆಗಳು ಇದೆ, ಎಲೆಗಳಿದೆ, ಬೃಹದಾಕಾರವಾಗಿದೆ ಮರ. ಹಾಗಾದರೆ ಈ ಮರವನ್ನೆಲ್ಲ ಹಿಡಿದುಕೊಂಡಿರೋದು ಎಂಥದ್ದು? ಈ ಮರವನ್ನು ಹಿಡಿದುಕೊಂಡಿದೆ. ಏನು ಹಿಡ್ಕೊಂಡಿದೆ? ಏನರಿಂದ ಆಧಾರವಾಗಿ ಹಿಡಿದೆ? ಇದು ಏನರಿಂದ ಆಧಾರವಾಗಿದೆ? ಬೇರುಗಳ ಸಹಾಯದಿಂದ ಮರ ನಿಂತಿದೆ. ಹಾಗಾದರೆ ಆಧ್ಯಾತ್ಮಿಕ ಏಕೈಕ ಸತ್ಯವಾದ ಬೇರಿನಿಂದ ಹೊರಹೊಮ್ಮಿದೆ. ಕಾಂಡವು ಎಲ್ಲ ಭಾಗಗಳನ್ನು ಸೇರಿಸುವ ಏಕೈಕ ಭಾಗವಾಗಿದೆ. ಕಾಂಡಕ್ಕೆ ತೊಂದರೆಯಾದರೆ ಪ್ರತಿಯೊಂದು ರೆಂಬೆಯ, ಕೊಂಬೆಯ, ಎಲೆಯ ಭಾಗಕ್ಕೆ ತೊಂದರೆಯಾಗುತ್ತೆ. ಹೌದಲ್ವಾ? ಈಗ ಒಂದು ರೆಂಬೆ ಹೊಡೆದ್ರೆ ಮರಕ್ಕೆ ನೋವಾಗೋದಿಲ್ವಾ? ನಾವು ಹೇಳ್ತೀವಿ ಎಲ್ಲ ಪ್ರಕೃತಿ ಎಲ್ಲದರಲ್ಲೂ ಕೂಡ ಜೀವ ಇದೆ ಅಂತ ಹೇಳ್ತೀವಿ. ಆದರೆ ಯಾವುದೋ ಒಂದು ಎಲೆ ಕಿತ್ತಾಕ್ತೀವಿ, ಎಲೆ ಕಿತ್ತಾಕಿದ್ರೆ ಅದಕ್ಕೆ ತೊಂದರೆ ಆಗೋದಿಲ್ವಾ? ನೋವಾಗೋದಿಲ್ವಾ? ಆಗುತ್ತೆ. ಈಗ ನಮ್ಮಲ್ಲಿ ನಮ್ಮ ತಲೆಯಲ್ಲಿ ಕೂದಲಿದೆ, ಯಾರಾದರೂ ಒಂದು ಕೂದಲನ್ನು ಎಳಿತಾರೆ, ಆವಾಗ ನಮಗೇನಾಗುತ್ತೆ? ನೋವಾಗುತ್ತೆ. ಅದು ನೋವನ್ನು ನಮ್ಮ ದೇಹ ಅನುಭವಿಸುತ್ತೆ. ಹಾಗೆಯೇ ಕೂಡ ವೃಕ್ಷವೂ ಕೂಡ ಆ ನೋವನ್ನು ಅನುಭವಿಸುತ್ತೆ. ಪ್ರತಿಯೊಂದು ಎಲೆಗೂ ಅಗಾಧವಾದ ಪರಿಣಾಮ ಉಂಟಾಗುತ್ತದೆ. ಹೀಗೆ ಮಾನವತೆಯೆಲ್ಲ ಒಂದು. ವಿಜ್ಞಾನ ದೃಷ್ಟಿಯಿಂದ ವಿಮರ್ಶನೆ ಮಾಡಿದರೂ, ಗಿಡಕ್ಕೆ ಅಥವಾ ಒಂದು ಮರಕ್ಕೆ ಗಾಯ ಮಾಡಿದರೂ ಅದರ ಮುಂದಿನ ಬೆಳವಣಿಗೆಗೆ ಕುಂದುಂಟಾಗುತ್ತದೆ, ತಡೆಯಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ಒಂದು ಬೆರಳು ಕತ್ತರಿಸಿ ಹೋದರೆ, ಅಕಸ್ಮಾತಾಗಿ ಒಂದು ಬೆರಳು ನಮ್ಮಿಂದ ಕತ್ತರಿಸಿಕೊಂಡು ಹೋಗೋದು ಬೇಡ, ಹೋಗಿದೆ ಅಂದ್ಕೊಳ್ಳೋಣ. ಇಡೀ ದೇಹವು ಏನಕ್ಕೆ ಒಳಗಾಗುತ್ತೆ? ನೋವಿಗೆ ಒಳಗಾಗುತ್ತೆ. ಮನುಷ್ಯರು, ಪ್ರಾಣಿಗಳು ಮತ್ತು ಸಸ್ಯವರ್ಗ ಇವುಗಳೆಲ್ಲ ಅನ್ವಯಿಸುವಂತಹ ಮೇಲ್ಮಟ್ಟದ ಆಧ್ಯಾತ್ಮಿಕ ಪ್ರಕೃತಿ ಕಟ್ಟಳೆಗಳು ಕೆಲಸ ಮಾಡುತ್ತಿರುತ್ತವೆ. ಈಗ ನಾವು ಇದು ಒಂದು ಮರವನ್ನು ಒಂದು ಆಧ್ಯಾತ್ಮಿಕತೆಗೆ ನಾವು ಹೋಲಿಸ್ಬೋದು. ಹಾಗಾದರೆ ವೈಜ್ಞಾನಿಕವಾಗಿ ತಗೊಂಡ್ರು, ಆಧ್ಯಾತ್ಮಿಕವಾಗಿ ತಗೊಂಡ್ರು, ಇದು ಮರ ಹೇಗೆ ನೋವನ್ನು ಅನುಭವಿಸುತ್ತೋ ನಾವು ಕೂಡ ಅದೇ ರೀತಿ ಒಂದು ಬೆರಳನ್ನು
ಕಟ್ ಮಾಡಿದ್ರೆ ನೋವನ್ನು ಅನುಭವಿಸ್ತೀವಿ. ಈಗ ಮತಗಳೆಲ್ಲ ಒಂದೇ ಎಂದು ನಾವು ಒಪ್ಪುವುದಾದರೆ ಸ್ಥೂಲ ಲೋಕದ ಜೀವಿತದಲ್ಲಿ ಸೋದರ ಭಾವವನ್ನು ಅನುಷ್ಠಾನಕ್ಕೆ ತರುವುದು ಹೇಗೆ? ಈಗ ಮತಗಳೆಲ್ಲ ಒಂದೇ ಅಂತ ನಾವು ಹೇಳಿದ್ವಿ. ಹಾಗಾದರೆ ನಾವು ಇದನ್ನು ಒಪ್ಕೊಂಡ್ರೆ ಸ್ಥೂಲ ಲೋಕದಲ್ಲಿ ನಾವು ಸೋದರ ಭಾವವನ್ನು ಅಥವಾ ಭ್ರಾತೃತ್ವ ಭಾವವನ್ನು ಹೇಗೆ ತರುವುದು? ಈಗ ಮತಗಳ ವೈಷಮ್ಯವೇ ಎಲ್ಲ ವಿಧವಾದ ಕೇಡು, ಕಿಚ್ಚು, ಘರ್ಷಣೆ ಕಾರಣವಾದುದು. ಸಂಕುಚಿತ ಭಾವನೆ ಅಹಂಕಾರವನ್ನು ಹುಟ್ಟಿಸುವುದು ಅಥವಾ ಅಹಂಕಾರ ಹುಟ್ಟಿಸುತ್ತೆ. ಅವನೇನು ಹೆಚ್ಚು, ಇವನೇನು ಕಡಿಮೆ. ಜಗಳ ಹೇಗೆ ಬರುತ್ತೆ? ಯಾವುದೋ ಒಂದು ವಿಷಯ ಇದೆ, ಆ ವಿಷಯವನ್ನು ನಾವು ಮುಂದಿಟ್ಕೊಂಡು ನೀನು ಹೇಳೋದು ಸರಿ ಇಲ್ಲ, ನಾನು ಹೇಳೋದು ಸರಿ ಇದೆ, ನಾನು ಒಪ್ಪೋದಿಲ್ಲ, ನೀನು ಒಪ್ಪಬೇಕು ಅಂತ ಹೇಳಿದಾಗ ಘರ್ಷಣೆ ಉಂಟಾಗುತ್ತೆ. ಈ ಘರ್ಷಣೆಯಿಂದ ನಮಗೆ ಅಹಂಕಾರ ಬರುತ್ತೆ. ಈ ಅಹಂಕಾರದಿಂದ ನಾವು ಕಿತ್ತಾಡ್ತೀವಿ, ಜಗಳ ಮಾಡ್ತೀವಿ. ಹಾಗಾದರೆ ಎಲ್ಲ ಮತಗಳಲ್ಲಿ ಸತ್ಯವಿದೆ. ಮತಗಳಲ್ಲಿನ ಬೋಧನೆಗಳು ಪರಸ್ಪರ ಪೂರಕವಾಗಿದೆ. ಪ್ರತಿಯೊಂದು ಮತದಲ್ಲಿ ಸೇರಿಕೊಂಡಿರುವ ಅಸತ್ಯಗಳನ್ನು ತೆಗೆದುಹಾಕಬೇಕು. ಅಹಂ ಹೋಗ್ಬೇಕಂದ್ರೆ ಅಥವಾ ನಮ್ಮಲ್ಲಿ ಅಹಂ ಇಲ್ಲದೇ ಇದ್ದಾಗ ಎಲ್ಲ ಮತಗಳಲ್ಲಿ ನಾವು ಅಸತ್ಯಗಳನ್ನು ಮೂಲೋತ್ಪಾಟನೆ ಮಾಡಬೇಕು. ಎಲ್ಲ ಕಟ್ಟಳೆಗಳು ಅಥವಾ ನಿಬಂಧನೆಗಳು ಸಿದ್ಧಾಂತಕ್ಕೆ ಸಂಬಂಧಪಟ್ಟಿರುವವು ಎಂದು ಹೇಳುತ್ತೇವೆ. ಕರ್ಮ ನಿಯಮವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದಾದರೆ ಕರ್ಮ ಕಟ್ಟಳೆಯ ಸ್ವರೂಪ ನಿಮಗೆ ತಿಳಿಯುವುದಿಲ್ಲ. ಕರ್ಮಗಳಲ್ಲಿ ಮುಖ್ಯವಾಗಿ ಗೊತ್ತಿದೆ ನಿಮಗೆ 3 ವಿಧ: ಸಂಚಿತ, ಪ್ರಾರಬ್ಧ, ಆಗಾಮಿ. ಈಗ ನಮಗೆ ನಾವು ಸಂಸರಣ ಪಥದಲ್ಲಿ ಹೋಗುವಾಗ ಒಂದು ಜನ್ರೇಷನ್ ಅಂದರೆ ಒಂದು ಇದರಿಂದ ನಾವು ಇನ್ನೊಂದು ಪುನರ್ಜನ್ಮಕ್ಕೆ ಹೋಗ್ಬೇಕಾದ್ರೆ ನಮಗೆ ಅಲಾಟ್ ಮಾಡ್ತಾರೆ ದೇವರು. ಏನು? ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಮಗೆ ಜನ್ಮವನ್ನು ಕೊಡ್ತಾರೆ. ಕರ್ಮವು ಸಣ್ಣದೇ ಆಗಿರಲಿ ದೊಡ್ಡದೇ ಆಗಿರಲಿ, ವಿಶ್ವಕ್ಕೆ ಅನ್ವಯಿಸುವಷ್ಟು ದೊಡ್ಡದಾಗಿರಲಿ ಪರವಾಗಿಲ್ಲ, ಅದಕ್ಕೆ ತಕ್ಕ ಫಲವು ಬಾರದೇ ಇರಲಾರದು. ಸಣ್ಣದಕ್ಕೆ ಸಣ್ಣ, ದೊಡ್ಡದಕ್ಕೆ ದೊಡ್ಡದು. ಯಾವ ಮಟ್ಟದಲ್ಲಿ ಕರ್ಮವು ಇದ್ದರೆ ಅದೇ ಮಟ್ಟದಲ್ಲಿ ಫಲಿತವು ಉಂಟಾಗುತ್ತದೆ. ಇಂದಿನ ಕರ್ಮಗಳ ಅಥವಾ ಇಂದಿನ ಮಾಡಿದ ಕರ್ಮಗಳು ಅಥವಾ ಕರ್ಮಗಳ ಅನುಸಾರವಾಗಿ ಚಾಚೂ ತಪ್ಪದೆ ಫಲಿತವು ನಮಗೆ ಸಿಗುತ್ತೆ. ಸ್ವಲ್ಪ ಕೂಡ ತಪ್ಪೋದಿಲ್ಲ. ನೀವು ಎಲ್ಲೇ ಹುದುಗಿಕೊಂಡಿದ್ರು, ಎಲ್ಲೇ ಹೌತಿಕೊಂಡಿದ್ರು ತಪ್ಪದೇ ಫಲವನ್ನು ಅನುಭವಿಸಬೇಕು. ಒಳ್ಳೆಯದಾಗಲಿ ಅಥವಾ ಕೆಟ್ಟದಾಗಲಿ, ಫಲ ಒಳ್ಳೆಯದಾಗಲಿ ಅಥವಾ ಕೆಟ್ಟದಾಗಲಿ. ತುಂಬ ಸಿಂಪಲ್. ಒಳ್ಳೆಯ ಕರ್ಮ ಒಳ್ಳೆಯ ಫಲಿತ, ಕೆಟ್ಟ ಕರ್ಮ ಕೆಟ್ಟ ಫಲಿತ. ಪ್ರತಿಯೊಂದು ಜನಾಂಗದಲ್ಲೂ ಪ್ರತಿಯೊಬ್ಬ ವ್ಯಕ್ತಿಯು ಮಾಡುವ ಕರ್ಮವು ಆ ಜನಾಂಗದ ಸಾಂಘಿಕ ಕರ್ಮವಾಗಿರುತ್ತದೆ. ಈಗ ನಾನು ಮಾಡ್ತೀನಿ ಕರ್ಮ ಅಥವಾ ಏನೋ ಕೆಟ್ಟ ಕೆಲಸ ಮಾಡ್ತೀನಿ. ನಾವು ತೆಲುಗಲ್ಲಿ ಹೇಳ್ತಾರೆ, ನಿಮ್ಗೆ ಗೊತ್ತಿದೆ, ನಾನು ಯಾವುದೋ ಒಂದು ಜನಾಂಗಕ್ಕೆ ಸೇರಿದ್ದೀನಿ, ನಾನು ಕೆಟ್ಟ ಕೆಲಸ ಮಾಡಿದ್ದೀನಿ, ಹಾಗಾದರೆ ನಾನು ಮಾಡಿರುವ ಕೆಟ್ಟ ಕೆಲಸ ಇಡೀ ಜನಾಂಗಕ್ಕೆ ಬರುತ್ತೆ, ಬರಲ್ವಾ? ನೀವು ಹೇಳ್ತೀರಿ ಅದೇನೋ ಅದು ಹೇಳ್ಬಾರ್ದು. ಹಾಗೆ ಕುಲಕ್ಕೆ ಏನಾಗುತ್ತೋ ನಾನೇನು ಮಾಡಿದ್ದೀನೋ ಅದು ನನ್ನ ಕುಲಕ್ಕೆಲ್ಲ ಆಗುತ್ತೆ, ಹೌದಲ್ವಾ? ಇದು
ಸಾಂಘಿಕ ಕರ್ಮವಾಗಿರುತ್ತದೆ. ಹೀಗೆ ಪ್ರಪಂಚದ ಭಿನ್ನ ಭಿನ್ನ ಜನಾಂಗಗಳೆಲ್ಲವೂ ಮಾಡುವ ಕರ್ಮಗಳ ಮೊತ್ತವು ಇಡೀ ಪ್ರಪಂಚಕ್ಕೆ ಸೇರುತ್ತದೆ. ಎಲ್ಲ ಮತಧರ್ಮಗಳು ಮಾಡತಕ್ಕಂತಹ ಕರ್ಮಗಳು ಅಥವಾ ಭಿನ್ನ ಭಿನ್ನ ಕರ್ಮಗಳು, ಬೇರೆ ಬೇರೆ ಕರ್ಮಗಳು, ಈ ಪೂರ್ತಿ ಎಲ್ಲ ಕರ್ಮಗಳು ಮೊತ್ತದ ಇಡೀ ಪ್ರಪಂಚಕ್ಕೆ ಸೇರುತ್ತದೆ, ಇಡೀ ಜನಾಂಗಕ್ಕೆ ಸೇರುತ್ತದೆ. ಅವು ವಿಶ್ವ ವ್ಯಾಪಕವಾದವು. ಅದರಿಂದ ಜನರ ಪರಿಸ್ಥಿತಿಯು ಇಡೀ ಪ್ರಪಂಚದ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಇರುತ್ತದೆ. ಇಂತಹ ಸನ್ನಿವೇಶಗಳಲ್ಲಿ ಕರ್ಮ ನಿಯಮವು ಎಲ್ಲರಿಗೂ ನ್ಯಾಯ ಸಿಗುವಂತೆ ಕೆಲಸ ಮಾಡುತ್ತದೆ. ಹೀಗೆ ಕರ್ಮಕ್ಕೆ ಎರಡು ಮುಖಗಳು, ನಾಣ್ಯಕ್ಕೆ ಎರಡು ಮುಖಗಳಿದ್ದಂಗೆ ಕರ್ಮಕ್ಕೂ ಎರಡು ಮುಖಗಳು. ಏನು? ಒಂದು ಕರ್ಮ, ಇನ್ನೊಂದು ಕರ್ಮದಿಂದ ಆಗ್ತಕ್ಕಂಥ ಫಲ, ಕರ್ಮ ಫಲ. ಈಗ ನಾವು ಎರಡನೆಯ ಉದ್ದೇಶಕ್ಕೆ ಬರೋಣ. ಎರಡನೆಯ ಉದ್ದೇಶ, ಪ್ರತಿಯೊಂದು ಲಾಡ್ಜಿನಲ್ಲಿ ಎಲ್ಲ ಮತಗಳಿಗೂ ಸಂಬಂಧಪಟ್ಟ ಒಳ್ಳೆಯ ಗ್ರಂಥಗಳನ್ನು ಸಂಗ್ರಹಿಸಿ ಅವುಗಳ ವ್ಯಾಸಂಗವನ್ನು ಪ್ರೋತ್ಸಾಹಿಸುವುದು. ಇವು ಅಲ್ಲದೆ ಹಿಂದಿನ ಸನಾತನ ತತ್ವದರ್ಶನಗಳು, ಸತ್ ಸಂಪ್ರದಾಯಗಳು ಮತ್ತು ಪುರಾಣಗಳು ಇವುಗಳಿಗೆ ಸಂಬಂಧಪಟ್ಟಂತೆ ಸಮರಸ ಭಾವನೆಯನ್ನು ವ್ಯಕ್ತಪಡಿಸತಕ್ಕಂಥ ಗ್ರಂಥಗಳನ್ನು ಪ್ರಾದೇಶಿಕ ಭಾಷೆಗಳಲ್ಲಿ ತರ್ಜುಮೆ ಮಾಡುವುದು. ಇಂತಹ ಪ್ರಯತ್ನಗಳಿಂದ ಎಲ್ಲ ಮತಗಳಲ್ಲೂ ಅಂತರ್ಗತವಾಗಿರುವ ಸತ್ಯವು ಒಂದೇ ಎಂದು ಮನದಟ್ಟು ಮಾಡುವುದು. ಎಲ್ಲ ಮತಧರ್ಮಗಳ ಗ್ರಂಥಗಳಲ್ಲಿ ಕೆಲವೊಂದು ಅಪ್ರಯೋಜಕವಾದ ಕುರುಡು ನಂಬಿಕೆಗಳು, ಮೌಢ್ಯಗಳು ಇದ್ದೇ ಇರುತ್ತವೆ. ಎಲ್ಲ ಮತಗಳಲ್ಲೂ ಮೌಢ್ಯಗಳಿವೆ, ಕುರುಡು ನಂಬಿಕೆಗಳಿವೆ. ಈ ಎಲ್ಲ ಕುರುಡು ನಂಬಿಕೆಗಳ ಮೇಲೆ ನಾವು ಅದನ್ನು ವಿಮರ್ಶೆ ಮಾಡಿ ಅವರಿಗೆ ತಿಳಿಸುವುದು. ವಿಭಿನ್ನ ಮತಧರ್ಮ ಅನುಯಾಯಿಗಳನ್ನು ಥಿಯಾಸಫಿಯ ಉಪನ್ಯಾಸಕ್ಕೆ ಕರೆದರೆ, ಈಗ ಬೇರೆ ಬೇರೆ ಮತಧರ್ಮದವರನ್ನು ನಾವು ಥಿಯಾಸಫಿ ಉಪನ್ಯಾಸಗಳಿಗೆ, ಬೋಧನೆಗಳಿಗೆ ಕರೆದರೆ ಅವರ ಮತಗ್ರಂಥದ ಸಂಕುಚಿತ ಅಥವಾ ಮತಾಂಧತೆಯ ದೃಷ್ಟಿಕೋನದಿಂದ ಉಪನ್ಯಾಸ ನೀಡುತ್ತಾರೆ. ಆವಾಗ ನಮ್ಮ ಒಂದು ಥಿಯಾಸಫಿ ದೃಷ್ಟಿಯಿಂದ, ಹಿತದೃಷ್ಟಿಯಿಂದ ಅವರು ನೀಡೋದಿಲ್ಲ. ಅವರದೇ ಆದಂಥ ಧರ್ಮದ ಹಿತದೃಷ್ಟಿಯಿಂದ ಅವರು ಬೋಧನೆಯನ್ನು ನೀಡುತ್ತಾರೆ. ಅದು ಕೂಡ ಸ್ವಾರ್ಥತೆ. ಇಂಥ ಉಪನ್ಯಾಸಗಳು ಸೊಸೈಟಿಯ ಕಾರ್ಯಕ್ಕೆ ಹೇಗೆ ಸಹಾಯಕವಾಗುತ್ತವೆ? ಪ್ರಶ್ನೆ. ಎಲ್ಲ ಮತಧರ್ಮಗಳಲ್ಲಿನ ತತ್ವಗಳು ಶ್ಲಾಘನೆ ಮಾಡಿ ಸೂಕ್ಷ್ಮವಾಗಿ ಪರಿಶೀಲಿಸಿ ಒಪ್ಪುವುದು. ಅದನ್ನು ನಾವು ಹಾಗೆ ಒಪ್ಕೊಳ್ಳೋಕ್ಕಾಗೋದಿಲ್ಲ. ಅದನ್ನು ಪರಿಶೀಲಿಸಬೇಕು, ಮತ್ತು ನಾವು ಒಪ್ಕೊಳ್ಬೇಕು. ಥಿಯಾಸಫಿ ಲಾಡ್ಜಿಗೆ ಬರುವಂಥ ಅವರು ಮತ್ತು ಸೃಷ್ಟಿಯ ಜೊತೆ ಅವರ ಸಂಬಂಧ ಕುರಿತು ಹೊಸ ಅಂತರ್ದೃಷ್ಟಿ ಪಡೆಯಬಲ್ಲವರಾಗಿರಬೇಕು. ಇದಲ್ಲದೆ ವಿಭಜನೆ ಮತ್ತು ಮೂಢನಂಬಿಕೆ ಹಾಗೂ ಮತಾಂಧತೆಯನ್ನು ಉತ್ತೇಜಿಸುವಂತಹ ರೀತಿಯಲ್ಲಿ ಉಪನ್ಯಾಸಗಳನ್ನು ಮಾಡಬಾರದು. ಅವರನ್ನು ಉಪನ್ಯಾಸಗಳಿಗೆ ಅವರಿಗೆ ಅನುವು ಮಾಡಿಕೊಳ್ಳಲೇಬಾರದು. ಸತ್ಯವನ್ನು ಪ್ರತಿಯೊಬ್ಬ ವ್ಯಕ್ತಿ ಸ್ವತಃ ತಾನೇ ಕಂಡುಕೊಳ್ಳಬೇಕು. ಈಗ ನಾನು ನನ್ನ ಒಂದು ವಿಧಾನದಲ್ಲಿ ನಾನು ಸತ್ಯವನ್ನು ಕಂಡುಕೊಳ್ಬೇಕು. ನಾನು ಬೇರೆಯವರು ಹೇಳಿದ್ದನ್ನು ಅದು ಸತ್ಯ ಅಂತ ನಾನು ನಂಬೋದಕ್ಕಾಗೋದಿಲ್ಲ. ನಮ್ಮ JK ಹೇಳ್ತಾರೆ, ನಾನು ಏನು ಹೇಳ್ತೀನಿ ಅದನ್ನು ನೀವು ನಂಬೇಡಿ, ನೀವು ಅದನ್ನು ತುಲನಾತ್ಮಕವಾಗಿ ವಿಶ್ಲೇಷಣೆ ಮಾಡಿ ಆ ವಿಷಯವನ್ನು ನೀವು ಒಪ್ಕೊಳ್ಳಿ. ಸೊ ಅನಲೈಸ್ ದಿ ಕಾನ್ಸೆಪ್ಟ್ ಆ್ಯಂಡ್ ದೆನ್ ಯು ಅಕ್ಸೆಪ್ಟ್ ಅಂತ, ಮತ್ತೆ ಅದನ್ನು ಒಪ್ಕೊಳ್ಳಿ. ಹಾಗೆ ನಾವು ಅದನ್ನು ವಿಶ್ಲೇಷಣೆ ಮಾಡದೆ ಯಾವುದನ್ನು ಒಪ್ಕೊಳ್ಳೋದಿಲ್ಲ. ಸತ್ಯವನ್ನು ಪ್ರತಿಯೊಬ್ಬ ವ್ಯಕ್ತಿ ಸ್ವತಃ ತಾನೇ ಕಂಡುಕೊಳ್ಳಬೇಕು ಎಂಬ ವಾಸ್ತವವನ್ನು ತಿಳಿದಿರಬೇಕು. ಬೇರೊಬ್ಬರಿಂದ ವರ್ಣಿಸಲ್ಪಟ್ಟ ಸೂರ್ಯಾಸ್ತ ಕಾಲದ ಅಥವಾ ಸೂರ್ಯೋದಯದ ಸೊಬಗು ಸೌಂದರ್ಯವೋ ಆ ಸೌಂದರ್ಯದ ಅನುಭವವನ್ನು ತಿಳಿಸಿಕೊಡಲು ಸಾಧ್ಯವಾಗುವುದಿಲ್ಲ.
ಈಗ ನಾನು ಸೂರ್ಯೋದಯ ಅಥವಾ ಸೂರ್ಯಾಸ್ತ ಅನುಭವವನ್ನು ನಾನು ನೋಡ್ತೀನಿ. ನಾನು ಸೂರ್ಯೋದಯಕ್ಕೆ ಹೋಗ್ತೀನಿ ಅಂದ್ಕೊಳ್ಳಿ, ಚೆನ್ನೈಗೆ ಹೋದಾಗ ಅಲ್ಲಿ ನಾನು ಹೋಗಿ ಬರ್ತೀನಿ. ಅಬ್ಬಾ ಏನು ಚೆನ್ನಾಗಿತ್ತು, ಏನು ಸಮುದ್ರ, ಅದು ಸೂರ್ಯ ಮೇಲೆ ಬಂದಂತೆ ಸಮುದ್ರದಿಂದ ಮೇಲೆ ಬಂತಂದಿತ್ತು, ಕಿರಣಗಳು ಆಗಿತ್ತು, ತುಂಬ ಚೆನ್ನಾಗಿತ್ತು, ಸೊಬಗಿತ್ತು, ಸೌಂದರ್ಯ ಇತ್ತು ಅಂದರೆ ನಾನು ಬೇರೆಯವನಿಗೆ ಹೇಳಿದರೆ ಅವನಿಗೆ ಅದೇನಾಗುತ್ತೆ, ಅನುಭವ ಆಗೋದಿಲ್ಲ. ಸುಮ್ಮನೆ ಹೇಳ್ತಾ ಇದ್ದಾರೆ, ಕೇಳ್ತಾ ಇದ್ದೀನಿ ಅಷ್ಟೇ. ಹಾಗಾದರೆ ಈ ಒಂದು ಸೌಂದರ್ಯವನ್ನು ಸ್ವತಃ ಅನುಭವಿಸಬೇಕೇ ಹೊರತು ಬೇರೆಯವರಿಂದ ಅದರ ಲಕ್ಷಣಗಳನ್ನು ಮಾತ್ರ ತಿಳಿದರೆ ಅವನಿಗೆ ಆ ಒಂದು ಅನುಭವ ಬರುವುದಿಲ್ಲ. ಒಂದು ಸಂಪ್ರದಾಯದಲ್ಲಿನ ನಂಬಿಕೆಗಳನ್ನು ಒಪ್ಪಿಕೊಳ್ಳುವುದು ಯಾವಾಗ ತಾನು ಅನುಭವ ಪಡೆದ ಮೇಲೆ. ಈಗ ಯಾವುದೋ ಒಂದು ಸಂಪ್ರದಾಯ ಇದೆ, ಆ ಸಂಪ್ರದಾಯದಲ್ಲಿನ ಅನುಭವಗಳನ್ನು ಅಥವಾ ನಂಬಿಕೆಗಳನ್ನು ಯಾವಾಗ ಅವನು ನಂಬ್ತಾನೆ? ಈಗ ನಂಬೋದು, ಈಗ ದೆವ್ವ ಇದೆಯಪ್ಪ, ದೆವ್ವ ಇದೆ ಅಂತ ನಾನು ಹೆಂಗೆ ನಂಬ್ತೀನಿ? ನಾನು ಅನುಭವಿಸಿದರೆ ಮಾತ್ರ ನಂಬ್ತೀನಿ. ನಾನು ಅನುಭವಿಸಲಿಲ್ಲ ಅಂದರೆ ನಾನು ನಂಬೋದಿಲ್ಲ. ಈಗ ನೀರಿದೆ, ನೀರು ಅಲ್ಲಿ ಒಂದು ಹೈಡ್ರೋಜನ್ ಆಟಮ್ ಇದೆ, ಇನ್ನೊಂದು ಆಕ್ಸಿಜನ್ ಇದೆ. ಹಾಗಾದರೆ ನಾನು ಅದನ್ನು ನೋಡಿ ಅದನ್ನು ಕೇಳಿದ್ರೆ ನಾನು ಒಪ್ಕೊಳ್ಳೋಕ್ಕಾಗುತ್ತೆ, ನೀರು ಒಂದು ಇಟ್ಸ್ ಎ ಕಾಂಬಿನೇಷನ್ ಆಫ್ ಬೋತ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಅಂತ ಹೇಳ್ತೀನಿ. ಇಲ್ಲ ಅಂದರೆ ಹೇಳೋಕ್ಕಾಗೋದಿಲ್ಲ. ಹಾಗಾದರೆ ಪ್ರತಿ ವಿಷಯವೂ, ಪ್ರತಿ ನಂಬಿಕೆಯು ನನಗೆ ನಾನು ವಿಶ್ಲೇಷಣೆ ಮಾಡಿ ಒಪ್ಪೋದಾದರೆ ಅದನ್ನು ನಾನು ಒಪ್ಕೋತೀನಿ. ಇಲ್ಲ ಅಂದರೆ ನಾನು ಒಪ್ಕೊಳ್ಳೋದೆ. ಬೇರೆಯವರಿಂದ ಕೇಳಿದ್ದು ನಾನು ಒಪ್ಕೊಳ್ಳೋದಿಲ್ಲ. ನಾನು ಸ್ವಂತ ಅನುಭವಿಸಿ ನಾನು ಯಾವುದೇ ಸತ್ಯ ಅದರಲ್ಲಿ, ಆ ಧರ್ಮದಲ್ಲಿ ಸತ್ಯ ಇದೆ ಅಥವಾ ಸತ್ಯದ ಒಡುಕುಗಳಿದೆ ಅಂತ ಒಪ್ಕೋಬೇಕಾದ್ರೆ ಅದನ್ನು ನಾನು ತಿಳಿದಿರಬೇಕು. ಒಬ್ಬ ವ್ಯಕ್ತಿ ಕೆಲವು ಕೆಲಸಗಳನ್ನು ಬೇರೆಯವರ ಪರವಾಗಿ ಮಾಡಲಾಗುವುದಿಲ್ಲ. ಉದಾಹರಣೆ, ಒಬ್ಬನಿಗೆ ಕಾಯಿಲೆ ಆದರೆ ಆತನ ಪರವಾಗಿ ಬೇರೊಬ್ಬರು ಔಷಧ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಕಾಯಿಲೆ ಬಂದಿರೋದು ನನಗೆ, ನನ್ನ ಪರವಾಗಿ ನೀನು ಔಷಧ ತಗೊಂಡ್ರೆ ನನಗೇನು ಉಪಶಮನ ಆಗೋದಿಲ್ಲ. ಹಾಗೆ ಒಬ್ಬ ವ್ಯಕ್ತಿ ತನ್ನ ಸಹಜ ಸ್ವಭಾವದಿಂದ ಕಾರ್ಯಶೀಲನಾದಾಗ ಅಥವಾ ಕಾರ್ಯಶೀಲನಾಗದ ಹೊರತು, ಸ್ವಭಾವದಿಂದ ಕಾರ್ಯಶೀಲನಾಗದ ಹೊರತು, ತಾನು ಸ್ವಯಂ ತರಬೇತಿ ಮಾಡಿಕೊಳ್ಳದ ಹೊರತು ಗಹನ ಅಥವಾ ಆಳವಾದ ತತ್ವಗಳನ್ನು ಅಥವಾ ಸತ್ಯಗಳನ್ನು ತಿಳಿಯಲು ಸಾಧ್ಯವಾಗುವುದಿಲ್ಲ. ಈಗ ಭಗವದ್ಗೀತೆಯಲ್ಲಿ ನಾನು ಹೇಳ್ತೀನಿ, ಸೊ ಹೀಗೆ ಈ ಥರದ ಸತ್ಯ ಇದೆ, ಧರ್ಮ ಹೀಗೆ ಹೇಳುತ್ತೆ ಅಂತ ನಾನು ಹೇಳಿದಾಗ ನೀನು ಒಪ್ಕೊಳ್ಳೋದಿಲ್ಲ. ನೀನು ಅನುಭವಿಸಿ ನಿನ್ನ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದು ಅದನ್ನು ಒಪ್ಪಿಕೊಟ್ರೆ ಅದಕ್ಕೆ ಒಂದು ನಂಬಿಕೆ ಇದೆ, ಒಂದು ತಿರುಳಿದೆ, ಒಂದು ಸತ್ಯ ಇದೆ. ಹೌದಲ್ವಾ? ನೀವೇ ವಿಶ್ಲೇಷಣೆ ಮಾಡಬೇಕು. ಈಗ ಮೊದಲೇ ಹೇಳಿದೆ, ಥಿಯಾಸಫಿ ಇಸ್ ಎ ಸೈನ್ಸ್ ಅಂತ. ನಾವು ಸೈನ್ಸಲ್ಲಿ ಏನೂ ಒಪ್ಕೊಳ್ಳೋದಿಲ್ಲ, ವಿತೌಟ್ ಎಕ್ಸ್ಪರಿಮೆಂಟ್ ನಾವು ಒಪ್ಕೊಳ್ಳೋದೇ ಇಲ್ಲ. ಅದು ಕಲ್ಲರ್ ಹೇಗಿದೆ ಅಂತಂದರೆ ಆ ಕಲ್ಲರ್ ಹೇಗೆ ಬಂತು, ಯಾವುದರಿಂದ ಬಂತು ಅಂತ ತಿಳ್ಕೊಳ್ಳೋದಿರ ಕಲ್ಲರು ಹಾಗೆ ಅಂತ ಒಪ್ಕೊಳ್ಳೋದಿಲ್ಲ. ಹೀಗೆ ಒಬ್ಬ ಥಿಯಾಸಫಿ ಸದಸ್ಯನ ಪ್ರಜ್ಞೆಯು ಪರಿಶುದ್ಧವಾದಾಗ, ಸ್ವಚ್ಛವಾದಾಗ, ಶೀಘ್ರಗ್ರಾಹಿಯಾದಾಗ, ಬೇಗ ಅದನ್ನು ತಿಳಿದುಕೊಂಡಾಗ, ಸೂಕ್ಷ್ಮ ಹಾಗೂ ಪರಿಪೂರ್ಣ ಮಟ್ಟದಲ್ಲಿ ಪ್ರತಿಕ್ರಿಯೆ ತೋರಲು ಸಮರ್ಥನಾದಾಗ ಅವನು ಜೀವಿತದ ಸತ್ಯಗಳನ್ನು ನಿಜವಾಗಿಯೂ ಹರಿಯಬಲ್ಲವನು ಆಗುತ್ತಾನೆ. ಆದ್ದರಿಂದ ಪ್ರತಿ ಥಿಯಾಸಫಿ ಸದಸ್ಯನು ಆತ್ಮ ಪ್ರಕಾಶವನ್ನು ಸ್ವೀಕರಿಸಲು, ಆತ್ಮ ಸಾಕ್ಷಾತ್ಕಾರವನ್ನು ಸ್ವೀಕರಿಸಲು ತನ್ನ ಸ್ವಂತ ಪ್ರಜ್ಞೆ ಪರಿಶುದ್ಧ ಮಾಡಿಕೊಳ್ಳಬೇಕು. ಪರಿಶುದ್ಧತೆ ಎಂದರೆ ಏನು? ಪರಿಶುದ್ಧತೆ ಎಂದರೆ ಅಹಂ, ಈಗೋ ಇಲ್ಲದಿರುವುದು, ಅಹಂ ಇಲ್ಲದಿರುವುದು. ಅಹಂ ಇರುವುದನ್ನೇ ನಾವು ಪರಿಶುದ್ಧತೆ ಎಂದು ಹೇಳ್ತೀವಿ. ಇದನ್ನು HP ಬ್ಲಾವಟ್ಸ್ಕಿ ಮಾತೆಯು ಹೀಗೆ ಹೇಳ್ತಾರೆ, ನೈತಿಕತೆಯು ಥಿಯಾಸಫಿಯ ಆತ್ಮವಾಗಿದೆ. ನೈತಿಕತೆಯು ಥಿಯಾಸಫಿಯ ಆತ್ಮವಾಗಿದೆ. ಈ ರೀತಿಯಲ್ಲಿ ಸ್ವಯಂ ತರಬೇತಿಯು ಬ್ರಹ್ಮವಿದ್ಯಾ ಕಾರ್ಯದ ಬಹುಮುಖ್ಯವಾದ ಅಂಗವಾಗಿದೆ. ಯಾವಾಗ ಒಬ್ಬ ವ್ಯಕ್ತಿ ಸತ್ಯದ ಹೊಸ್ತಲಿಗೆ ಬಂದಾಗ ಅವನ ಜೀವಿತದಲ್ಲಿ
ಸಕಲವೂ ಬದಲಾವಣೆಯಾಗುತ್ತದೆ. ಸೊ ಎನಿಬಡಿ ಎಂಟರ್ ಇನ್ ಟು ದಿ ಥ್ರೆಶೋಲ್ಡ್ ಆಫ್ ಥಿಯಾಸಫಿ, ದೆನ್ ಈ ವಿಲ್ ಅಂಡರ್ಸ್ಟ್ಯಾಂಡ್ ದ ಎವ್ರಿಥಿಂಗ್, ಎವ್ರಿ ಕಾನ್ಸೆಪ್ಟ್ ಇನ್ ದ ಥಿಯಾಸಫಿ. ಅವನಿಗೆ ಅದು ಸತ್ಯ ದರ್ಶನ ಆಗುತ್ತೆ ಮತ್ತು ಅವನು ತನ್ನ ಸುತ್ತಲೂ ಬದಲಾವಣೆಗಳನ್ನು ತರುವುದು ಸಾಧ್ಯವಾಗುತ್ತದೆ. ಅಥವಾ ಅವನು ಒಂದು ಸಲ ಅಕ್ಸೆಪ್ಟ್ ಮಾಡಿಕೊಂಡು ಥಿಯಾಸಫಿಗೆ ಬಂದಾಗ ಅವನು ಬೇರೆಯವರ ಒಂದು ಬದಲಾವಣೆಗಳನ್ನು ತರುವುದರ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯವನ್ನು ಹೊಂದುತ್ತಾನೆ. ಸಕಲ ಜೀವರಾಶಿಗಳೆಲ್ಲವೂ ಒಂದಕ್ಕೊಂದು ಸಂಬಂಧವನ್ನು ಹೊಂದಿವೆ. ಹೀಗೆ ತಿಳಿದ ವ್ಯಕ್ತಿಯು ವಿನಾಶಕಾರಕನಾಗಿರುವುದಿಲ್ಲ. ಒಂದು ಹೂವಿದೆ ಉದಾಹರಣೆ. ಈ ಹೂವಿನ ಚೆಲುವನ್ನು, ಸೌಂದರ್ಯವನ್ನು, ಅದರ ಮಹತ್ವವನ್ನು ತಿಳಿದ ಮೇಲೆ ಸೊ ನಾವು ವಾಟ್ ಎ ಬ್ಯೂಟಿಫುಲ್ ರೋಸ್ ಅಂತೀವಿ, ಸೊ ವಾಟ್ ಎ ಕಲರ್ ಅಂತೀವಿ, ಇದರ ವಾಟ್ ಎ ಬ್ಯೂಟಿ ಅಂತೀವಿ. ಅದರ ಒಂದು ಸೌಂದರ್ಯವನ್ನು ತಿಳಿದಾಗ ಹೂವನ್ನು ಲಕ್ಷ್ಯ ಕೊಟ್ಟು ನಯವಾಗಿ ನೋಡಿಕೊಳ್ಳುತ್ತಾನೆ, ಕಾಪಾಡಿಕೊಳ್ಳುತ್ತಾನೆ. ಆ ಹೂವಿನ ಸೌಂದರ್ಯ, ಘನತೆಯನ್ನು ಹಾಗೂ ಅದರ ಸಿರಿವಂತಿಕೆಯನ್ನು ತಿಳಿದವನು ಆ ಹೂವನ್ನು ಏನು ಮಾಡ್ತಾನೆ? ಬಿಸಾಡ್ತಾನೆ, ಅದನ್ನು ತುಳಿದಾಕ್ತಾನೆ. ಹೀಗೆ ಯಾರು ಜೀವಿತದ ಸತ್ಯವನ್ನು ಸ್ಪಷ್ಟವಾಗಿ ಗ್ರಹಿಸುತ್ತಾರೋ ಅವರು ಎಂದೂ ವಿನಾಶಕಾರಕರಾಗಿರುವುದಿಲ್ಲ, ಅವರು ತೊಂದರೆಯನ್ನು ಮಾಡುವುದಿಲ್ಲ. ದಿವ್ಯ ದರ್ಶನದ ಪಡೆದ ದಿವ್ಯ ಜ್ಞಾನಿಗಳು ಪ್ರೇಮ ಮತ್ತು ಅನುಕಂಪವುಳ್ಳ ವ್ಯಕ್ತಿಗಳಾಗಿರುತ್ತಾರೆ. ಸಾಮಾನ್ಯ ಮನುಷ್ಯನು ಇವುಗಳನ್ನು ಪ್ರಾಮುಖ್ಯತೆಯನ್ನು ಗ್ರಹಿಸಲು ಸಮರ್ಥನಾಗಿರುವುದಿಲ್ಲ. ಅದು ಹೂವು ಹೇಳ್ದ, ಅವನು ಗೊತ್ತಿರೋನು ಹೂ ಅಂತ ಹೇಳಿ ಅದನ್ನು ದೇವರ ಹತ್ರ ತಂದು ಇಡ್ತಾನೆ, ಅದನ್ನು ಒಂದು ಸೌಂದರ್ಯವನ್ನು ಆಹ್ಲಾದಿಸ್ತಾನೆ. ಬೇರೆಯವನು ಇದನ್ನು ಏನು ಮಾಡ್ತಾನೆ? ಬೀಸಾಕ್ತಾನೆ. ಹಾಗೆ ನಮ್ಮ ಥಿಯಾಸಫಿಯಲ್ಲೂ ಅಷ್ಟೇ, ಜ್ಞಾನ ಹರಿತವನ್ನು ಅವನು ಅದರ ಪ್ರಾಮುಖ್ಯತೆಯನ್ನು ಗ್ರಹಿಸುತ್ತಾನೆ. ಹೀಗೆ HP ಬ್ಲವಟ್ಸ್ಕಿ ನುಡಿಗಳಲ್ಲ ಅಥವಾ ಥಿಯಾಸಫಿಕಲ್ ಸೊಸೈಟಿಯಲ್ಲಿ ಉನ್ನತ ಅಧಿಕಾರಿ ಸ್ಥಾನದಲ್ಲಿರುವ ಯಾರೊಬ್ಬರ ಮಾತುಗಳನ್ನಾಗಲಿ ಸತ್ಯವೆಂದು ಎಲ್ಲ ಸದಸ್ಯ ಒಪ್ಪಬೇಕಾಗಿಲ್ಲ. ನಮ್ಮಲ್ಲಿ ಅದು ಒಂದು, ಈಗ ನಾನು ಹೇಳಿದ್ದನ್ನು ನೀನು ಒಪ್ಪಬೇಕಾಗಿಲ್ಲ ಅಂದರೆ ಒಪ್ಪುವ ಅವಶ್ಯಕತೆಯೇ ಇಲ್ಲ. ನೀನೇನು ಮಾಡಬೇಕು? ನಾನಾಗಲೇ ಹೇಳ್ದೆ, ಅದನ್ನು ನಾನು ಏನು ಹೇಳಿದ್ದೀನಿ ಅದನ್ನು ಅನುಭವಿಸ್ಬೇಕು, ಅದನ್ನು ವಿಶ್ಲೇಷಣೆ ಮಾಡಬೇಕು, ಮತ್ತೆ ಅದನ್ನು ಒಪ್ಕೊಳ್ಬೇಕು. ಅದು ನಾವು ಹೇಳೋದಿಲ್ಲ. ಥಿಯಾಸಫಿಸ್ಟ್ ಯಾರು ನೀನು ಇದನ್ನು ಒಪ್ಕೋ, ನಾನು ನಿಮ್ಮ ಮೇಲೆ ಪ್ರೆಷರ್ ಹಾಕೋದಿಲ್ಲ, ಒತ್ತಡ ಹಾಕೋದಿಲ್ಲ. ಥಿಯಾಸಫಿಕಲ್ ಸೊಸೈಟಿಯ ಬ್ರಹ್ಮವಿದ್ಯೆಯ ವಾಗ್ಮಯವು ಕೇವಲ ಪರ್ಯಾಲೋಚಿಸಲು ಮಾತ್ರ ತಿಳಿಸಿದೆ, ವಿಶ್ಲೇಷಣೆ ಮಾಡಲು ತಿಳಿಸಿದೆ. ಪರೀಕ್ಷೆಯ ಮೂಲಕ ಇದು ಉಪಯುಕ್ತ ಹಾಗೂ ಸತ್ಯವಾದುದು ಎಂದು ಕಂಡುಬಂದರೆ ನಿರ್ಬಂಧವಿಲ್ಲದೆ ಶೋಧನೆ ಮಾಡುವ ಮನೋಭಾವವನ್ನು, ಗಾಢವಾದ ಚಿಂತನೆಯನ್ನು, ತೆರೆದ ಮನಸ್ಸು ಮತ್ತು ಸ್ವಯಂ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು. ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸ್ವಂತ ಕರ್ಮಕ್ಕೆ ತಾನೇ ಜವಾಬ್ದಾರನಾಗಿರುತ್ತಾನೆ. ಆಧ್ಯಾತ್ಮಿಕ ಉನ್ನತಿ ಹೊಂದದ ಮನಸ್ಸಿನ ಸ್ವಭಾವವನ್ನು ಅಹಂ ಎನ್ನುವ ಪದದಿಂದ ತಿಳಿಸುವುದು ಅಜ್ಞಾನದ ಮೂಲ ಅಹಂ ಆಗಿದೆ. ಅಥವಾ ನಾನು ಎನ್ನುವ ಭಾವನೆ ಅಥವಾ ಅಹಂಗೆ ಜಾಗವಿರುವುದಿಲ್ಲ ನಮ್ಮ ಥಿಯಾಸಫಿಯಲ್ಲಿ. ಇದರ ಗುರಿ ಮತ್ತು ಉದ್ದೇಶ ಯಶಸ್ವಿಯಾಗಲು ಆತ್ಮತ್ಯಾಗದ ಮತ್ತು ಪರೋಪಕಾರ ಕೆಲಸವನ್ನು ಮಾಡುವ ಇಚ್ಛೆಯ ಅತ್ಯಂತ ಅವಶ್ಯಕವಾಗಿದೆ. ಪ್ರಜ್ಞೆಯು ಯಾವಾಗಲೂ ತನ್ನ 3 ರೂಪಗಳಲ್ಲಿ ಕೆಲಸ ಮಾಡುತ್ತದೆ. ಆ 3 ರೂಪಗಳು ಯಾವುವು ಅಂದರೆ ಇಚ್ಛೆ, ಜ್ಞಾನ, ಕ್ರಿಯಾಶಕ್ತಿ. ಇವುಗಳನ್ನು ಚೆನ್ನಾಗಿ ಅರಿತವನಾಗಿರಬೇಕು ಥಿಯಾಸಫಿ ಸದಸ್ಯನೋ. ಹೀಗೆ ಥಿಯಾಸಫಿಗೂ ಒಂದು ವಿಜ್ಞಾನವಾಗಿದೆ. ಅಂತಿಮವಾಗಿ ಇದು ನರವಿಜ್ಞಾನಕ್ಕೆ, ರಾಸಾಯನಶಾಸ್ತ್ರ, ಕ್ವಾಂಟಮ್ ಭೌತಶಾಸ್ತ್ರ ಪರಿಭಾಷೆಯಲ್ಲಿ ಸಂಪೂರ್ಣವಾಗಿ ವಿವರಿಸಲ್ಪಟ್ಟಿದೆ. ವಿಜ್ಞಾನ ಮತ್ತು ಥಿಯಾಸಫಿಗೆ ಸಂಬಂಧಿಸಿದಂತೆ ಅತೀಂದ್ರಿಯ ರಾಸಾಯನಶಾಸ್ತ್ರ, ಅಕಲ್ಟ್ ಕೆಮಿಸ್ಟ್ರಿ. ಬ್ರಿಟಿಷ್ ಭೌತಶಾಸ್ತ್ರಜ್ಞ ಸ್ಟೀಫನ್ ಫಿಲಿಪ್ಸ್ ತಮ್ಮ ಪುಸ್ತಕದಲ್ಲಿ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಆಫ್ ಕ್ವಾರ್ಕ್ಸ್ ಹೀಗೆ
ವಿಜ್ಞಾನ ಮತ್ತು ಥಿಯಾಸಫಿ ಪುಸ್ತಕಗಳನ್ನು ಬರೆದಿದ್ದಾರೆ. ಇದರಲ್ಲಿ ಮುಖ್ಯವಾದ ಒಂದು ಕ್ಲೇರ್ವಾಯಿಂಟ್ ಇದೆ. ಹೀಗೆ ಥಿಯಾಸಫಿಯ ಉದ್ದೇಶಗಳು ನಮಗೆ ಥಿಯಾಸಫಿ ಎಂದರೇನು, ಥಿಯಾಸಫಿ ಯಾಕೆ ಬೇಕು, ಥಿಯಾಸಫಿಯನ್ನು ನಾವು ಏಕೆ ಅಳವಡಿಸಬೇಕು, ಇದೊಂದು ಥಿಯಾಸಫಿ ವಿಜ್ಞಾನವೇ ಥಿಯಾಸಫಿ ಆಗಿರುತ್ತದೆ. ಬೇರೆ ಯಾವ ಧರ್ಮದಲ್ಲೂ ಕೂಡ ನಮ್ಮ ಥಿಯಾಸಫಿ ಬಿಟ್ಟು ವಿಷಯಗಳು ಇರೋದೇ ಇಲ್ಲ. ಹೀಗೆ ಇದುವರೆಗೂ ಉದ್ದೇಶಗಳು, ಕೆಲವು ನಿಯಮಗಳನ್ನು ಸಂಕ್ಷಿಪ್ತವಾಗಿ ತಿಳಿದಿದ್ದೇವೆ. ಈ ಅವಕಾಶ ಕೊಟ್ಟ ಸತ್ಯಕಾಮ ಥಿಯಾಸಫಿಕಲ್ ಸೊಸೈಟಿಯ ಅಧ್ಯಕ್ಷರಿಗೂ ಕಾರ್ಯದರ್ಶಿಯವರಿಗೂ ಸೊಸೈಟಿಯ ಎಲ್ಲ ಸೋದರ ಸೋದರಿಯರಿಗೂ ಇದುವರೆಗೂ ಸಾವಧಾನವಾಗಿ ಕೇಳಿರ್ತಕ್ಕಂಥ ಎಲ್ಲ ಸೋದರ ಆತ್ಮಗಳಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ಈ ನನ್ನ ಕೆಲವು ಮಾತುಗಳನ್ನು ವಿರಾಮವನ್ನು ಹೇಳ್ತಾ ಇದ್ದೀನಿ. ಸೋದರಿಯರೇ, ಚೌಡರೆಡ್ಡಿಯವರು ಥಿಯಾಸಫಿಕಲ್ ಸೊಸೈಟಿಯ ಉದ್ದೇಶ ಮತ್ತು ನಿಯಮಗಳನ್ನು ತಿಳಿಸಿದರು. ಇದೆಲ್ಲದರ ಸಾರ